ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುವರಾಗಿದೆ ಸ್ವಾಮಿ. ವಾರವಿಡೀ ನಮ್ಮನ್ನು ಕಾಪಾಡಿ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಸಭೆಯಾಗಿ ಚಿಕ್ಕ ಹಿಂಡಾಗಿ ನಾವೆಲ್ಲರೂ ಸೇರಿ ನಿಮ್ಮನ್ನು ಕೊಂಡಾಡುವಲು, ನಿಮ್ಮನ್ನು ಮಹಿಮೆಪಡಿಸಲು ನಮಗೆ ಕೊಟ್ಟಂತ ಈ ಅಮೂಲ್ಯ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೇ, ಈ ದಿನದಲ್ಲಿ ನಮಗೆ ಬೇಕಾಗಿರುವಂತಹ ಮಾತುಗಳನ್ನು ನೀವು ನಮಗೆ ತಿಳಿಯಪಡಿಸಿ. ನಮ್ಮ ಜೀವನದಲ್ಲಿ ಕರ್ತನೆ, ಗಾಯ ಮಾಡುವವರು ನೀವೇ ಆಗಿದ್ದೀರಾ, ಅದನ್ನು ಕಟ್ಟುವವರು ನೀವೇ ಆಗಿದ್ದೀರಾ ಸ್ವಾಮಿ. ನಿಮ್ಮನ್ನು ದೃಷ್ಟಿಸಿ ಈ ಲೋಕದ ಯಾತ್ರೆಯನ್ನು ಮುಗಿಸಿ ನೀವಿರುವಂತ ಲೋಕಕ್ಕೆ ಸೇರುವ ಭಾಗ್ಯವನ್ನು ಇಲ್ಲಿ ಸೇರಿ ಬಂದಿರುವಂತ ನಮ್ಮೆಲ್ಲರಿಗೆ ನೀವು ದಯಪಾಲಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಅಂತ ದೇವರೇ. ಸೇರಿ ಬಂದಂತ ನಿಮ್ಮೆಲ್ಲರಿಗೂ ಮತ್ತೊಂದು ಆವರ್ತಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಇವತ್ತು ಒಂದು ಒಳ್ಳೆಯ ಅಂಶವನ್ನು ನಾವು ಮಾತನಾಡಿಕೊಳ್ಳೋದಕ್ಕೆ ಸಿದ್ಧರಾಗೋಣ. ನಮ್ಮೆಲ್ಲರ ಜೀವನಗಳಲ್ಲಿರುವಂತ ಕೆಲವು ಪ್ರಶ್ನೆಗಳು, ಕೆಲವು ಸಂದೇಹಗಳು, ಆ ಸಂದೇಹಗಳನ್ನ ನಾವು ತಿಳಿದುಕೊಳ್ಳುವುದಕ್ಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನಿಸೋರಾಗಿರೋಣ. ಓಕೆ ಪ್ರಿಯರೇ, ಮನುಷ್ಯನ ಜೀವನದಲ್ಲಿ ಅತಿ ಕಷ್ಟವಾಗಿರುವಂತ ಪರಿಸ್ಥಿತಿ ಯಾವುದು ಅಂತಂದ್ರೆ ನೋವು ಮನುಷ್ಯನಿಗೆ ಇಷ್ಟ ಇಲ್ಲ. ಹೌದಾ ಪ್ರಿಯರೇ? ನೋವಿಂದ ಒಳ್ಳೇದಾಗತ್ತಾ ಕೆಟ್ಟದ್ದಾಗತ್ತಾ ಅನ್ನುವಂಥದ್ದನ್ನ ಸ್ವಲ್ಪ ಹೊತ್ತು ನಾವು ಪಕ್ಕಕ್ಕಿಟ್ರೆ, ನೋವು ಮನುಷ್ಯನಿಗೆ ಇಷ್ಟ ಇಲ್ಲ. ಹೌದಲ್ಲ ಪ್ರಿಯರೇ? ದೇವರು ಈ ಸೃಷ್ಟಿಯನ್ನು ಉಂಟು ಮಾಡಬೇಕಾದ್ರೆ, ಈ ಸಮಸ್ತ ಪ್ರಕೃತಿಯನ್ನು ಮಾಡಬೇಕಾದ್ರೆ ಎಲ್ಲವೂ ಕೂಡ ನಮಗೆ ಇಷ್ಟವಾಗಿರುವಂಥದ್ದನ್ನ, ನಮಗೆ ಬೇಕಾಗಿರುವಂಥದ್ದನ್ನೇ ಮಾಡಿದ್ದಾರೆ. ದೇವರು ಈ ಲೋಕವನ್ನು ಮಾಡುವಾಗ, ದೇವರು ಈ ಸೃಷ್ಟಿಯನ್ನು ಉಂಟು ಮಾಡುವಾಗ ನಮಗೆ ಬೇಕಾಗಿರುವಂಥದ್ದನ್ನ, ನಮಗೆ ಇಷ್ಟ ಆಗಿರುವಂಥದ್ದನ್ನ, ನಮ್ಮ ದೃಷ್ಟಿಗೆ, ನಮ್ಮ ರುಚಿಗೆ ಬೇಕಾಗಿರುವಂಥದ್ದನ್ನ ಎಲ್ಲವನ್ನೂ ದೇವರು ಮಾಡಿದ್ದಾರೆ. ಆದರೆ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾದಂಥ ದೇವರು, ಎಲ್ಲವನ್ನು ಉಂಟು ಮಾಡುವುದಕ್ಕೆ ಶಕ್ತನಾದಂಥ ದೇವರು ಮನುಷ್ಯನ ಜೀವನದಲ್ಲಿ ನೋವನ್ನು ಯಾಕಿಟ್ಟಿದ್ದಾರೆ? ಯಾಕೆ ನೋವಿಲ್ದಿರ ದೇವರು ಮನುಷ್ಯರನ್ನ ಉಂಟು ಮಾಡ್ಲಿಕ್ಕೆ ಆಗಲ್ವಾ? ದೇವರಿಗೆ ನೋವಿಲ್ಲದೆ ದೇವರು ಮನುಷ್ಯರನ್ನ ಉಂಟು ಮಾಡ್ಲಿಕ್ಕೆ ಆಗಲ್ವಾ? ಆಗಲ್ವಾ ಪ್ರೇರೆ? ಆಗತ್ತೆ. ಮತ್ತೆ ನೋವಿಲ್ದಿರ ದೇವರು ಮನುಷ್ಯರನ್ನ ಉಂಟು ಮಾಡಬಹುದಾಗಿತ್ತಲ್ಲ, ದೇವರು ಉಂಟು ಮಾಡಿಲ್ಲ. ಯಾಕೆ? ಮನುಷ್ಯನಿಗೆ ಇಷ್ಟ ಇಲ್ಲದೆ ಇರುವಂತ ನೋವನ್ನ ದೇವರು ಯಾಕಿಟ್ಟಿದ್ದಾರೆ ಪ್ರಿಯರೇ? ನೋವು ಇಂಗ್ಲಿಷಲ್ಲಿ ಹೇಳೋದಾದ್ರೆ ಪೈನ್. ಈ ಪೈನ್ ಇದೆ ನೋಡಿ, ಇದು ಮನುಷ್ಯನ ಜೀವನದಲ್ಲಿ ಬಹಳ ಪ್ರಾಮುಖ್ಯ. ನೋವು ಎನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಬಹಳ ಪ್ರಾಮುಖ್ಯ. ಎಷ್ಟು ಪ್ರಾಮುಖ್ಯವಂತಂದ್ರೆ, ನೋವು ಮನುಷ್ಯನ ಲೈಫ್ ಲೈನ್. ನೋವು ಮನುಷ್ಯನ ಲೈಫ್ ಲೈನ್ ಅಂದ್ರೆ ಮನುಷ್ಯನು ಜೀವದಿಂದ ಇದ್ದಾನಂತ ಗೊತ್ತಾಗಬೇಕಂತಂದ್ರೆ ನೋವಿರಬೇಕು ಅವನ ಜೀವನದಲ್ಲಿ. ಒಂದು ತಾಯಿ ಮಗುವಿಗೆ ಜನ್ಮವನ್ನ ಕೊಡುತ್ತೆ, ಮಗುವಿಗೆ ಜನ್ಮವನ್ನ ಕೊಡುತ್ತೆ. ಹೊರಗೆ ಬಂದಂತ ಪಾಪು ಅಳೋದಿಲ್ಲ. ಮಗು ಹೊರಗೆ ಬಂದಿದ ತಕ್ಷಣ ಏನ್ ಮಾಡ್ಬೇಕು ಪ್ರಿಯರೇ? ಹೊರಗೆ ಬಂದಿದ ತಕ್ಷಣ ಏನ್ ಮಾಡುತ್ತೆ? ಮಗು ಅಳುತ್ತೆ. ಹೊರಗೆ ಬಂದು 1 hour ಆಗ್ತಿದೆ, 2 hour ಆಗ್ತಿದೆ, ಮಗು ಅಳ್ತಿಲ್ಲ. ಇವಾಗ ಡೆಲಿವರಿ ಮಾಡಿರುವಂತ ಡಾಕ್ಟರ್ ಏನ್ ಮಾಡ್ತಾರೆ ಹೇಳಿ? ಏನ್ ಮಾಡ್ತಾರೆ ಡಾಕ್ಟರ್ನ? ಆ ಡಾಕ್ಟ್ರು ಮಗು ಹತ್ರ ಬಂದು ಮಗು ಕಾಲ್ನ ಹಿಡ್ಕೊಂಡು ಈಗ ಮೇಲೆತ್ತಿ ಗಾಳಿಯಲ್ಲಿ ಇಟ್ಬಿಟ್ಟ ಆ ಮಗುನ ಬೆನ್ನು ಮೇಲೂ ಹಿಂದೆ ಭಾಗದಲ್ಲೂ ಜೋರಾಗಿ ಹೊಡಿತಿರ್ತಾರೆ. ಹೌದಾ? ಪಕ್ಕದಲ್ಲಿರುವಂತ ತಾಯಿಗೆ ಅದನ್ನ ತಡ್ಕೊಂಡಿರಕ್ಕಾಗತ್ತಾ? ಅಲ್ಲಿ ಒಂದ್ ವೇಳೆ ತಂದೆ ಇದ್ರೆ ತಂದೆ ತಡ್ಕೊಂಡಿರಕ್ಕಾಗತ್ತಾ? ಇಲ್ಲ. ಯಾಕಂದ್ರೆ ಈಗಲೇ ಹುಟ್ಟಿದೆ, ಈಗ ಇನ್ನೂ ಹೊರಗ್ ಬಂದಿದೆ. ಅದಿನ್ನೂ ಅದಕ್ಕೆ ಮೂಳೆಗಳು ಸರಿಯಾಗಿ ಬೆಳೆದಿರಲ್ಲ, ಮೂಳೆಗಳು ಇನ್ನೂ ಗಟ್ಟಿಯಾಗಿರಲ್ಲ, ಮಾಂಸ ಗಟ್ಟಿ ಏನೂ ಆಗಿರಲ್ಲ. ಅಂತ ಪಾಪನ ಅದು ತಲೆ ಕೆಳಗ್ ಮಾಡಿ ಹಂಗ್ ಹೊಡಿತಿದೆ. ಯಾರಿಗಾದ್ರೂ ಬೇಜಾರಾಗತ್ತಲ್ಲ ಪ್ರಿಯರೇ? ಹೊಡಿತಾರೆ. ಎಷ್ಟೊತ್ತು ಹೊಡಿತಾರೆ ಅಂತಂದ್ರೆ ಆ ಮಗು ಅಳೋದು ಶುರು ಮಾಡೋವರೆಗೂ ಹೊಡಿತಿರ್ತಾರೆ. ಅಳ್ಬೇಕು ಆ ಮಗು. ಆ ಡಾಕ್ಟರ್ನ ಕೇಳಿ, ಯಾಕೆ ಡಾಕ್ಟ್ರೆ ಆ ಮಗನ ಅಷ್ಟೊಂದು ಹೊಡೆದಿದ್ದೀರಾ ಅಂತಂದ್ರೆ ಆ ಡಾಕ್ಟರ್ ಹೇಳ್ತಾರೆ, ಮನುಷ್ಯನಲ್ಲಿರುವಂತ ಸಹಜವಾದಂತ ಲಕ್ಷಣವೇನೋ ಗೊತ್ತಾ? ಮನುಷ್ಯನಿಗೆ ನೋವಾಗ ಅದಕ್ಕೆ ಸ್ಪಂದಿಸ್ತಾನೆ.
ಮನುಷ್ಯನಲ್ಲಿರುವಂತ ಸಹಜವಾದಂತ ಲಕ್ಷಣವೇನಂತಂದ್ರೆ ನೋವಾದ ತಕ್ಷಣ ಅದಕ್ಕೇನಿರುತ್ತೆ? ಪ್ರತಿಕ್ರಿಯೆ ಇರುತ್ತೆ, ಸ್ಪಂದನೆ ಇರುತ್ತೆ. ನೋವಿಗೆ ಸ್ಪಂದನೆ ಇಲ್ಲ ಅಂತಂದ್ರೆ ಏನರ್ಥ? ನೋವಿಗೆ ಮನುಷ್ಯನು ಸ್ಪಂದಿಸುತ್ತಿಲ್ಲ ಅಂತಂದ್ರೆ ಏನರ್ಥ? ಅವನ ಹೆಣದೊಂದಿಗೆ ಸಮಾನ. ನೋವಿಗೆ ಸ್ಪಂದಿಸುತ್ತಿದ್ದಾನೆ ಅಂತಂದ್ರೆ ಅವನೇನು ಬದುಕಿದ್ದಾನೆ. ಅರ್ಥ ಆಯ್ತಾ ಪ್ರಿಯರೇ? ನೋವು ಮನುಷ್ಯನ ಜೀವನದಲ್ಲಿ ಬಹಳ ಪ್ರಾಮುಖ್ಯ. ನೋವಿಗೆ ಸ್ಪಂದಿಸುತ್ತಿದ್ದಾನೆ ಮನುಷ್ಯನ ಅಂತಂದ್ರೆ ಅವನೇನು ಬದುಕಿದ್ದಾನೆ. ನೋವಿಗೆ ಮನುಷ್ಯನು ಸ್ಪಂದಿಸುತ್ತಿದ್ದಾನೆ ಅಂತಂದ್ರೆ ಇನ್ನೂ ಬದುಕಿದ್ದಾನೆ. ನೋವಿಗೆ ಮನುಷ್ಯನು ಸ್ಪಂದಿಸುತ್ತಿಲ್ಲ ಅಂತಂದ್ರೆ ಅವನು ಇಲ್ಲ. ಅವನಿಲ್ಲ ಅಂತಂದ್ರೆ ಅರ್ಥ ಅವನು ಸತ್ತೋಗಿದ್ದಾನೆ. ಸತ್ತಿರುವಂತ ಹೆಣದ ಜೊತೆಗೆ ಸಂಬಂಧ. ಅದಕ್ಕೆ ನೋವು ಮನುಷ್ಯನಿಗೆ ಬಹಳ 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 ಎಷ್ಟು ಮುಖ್ಯ ಅಂತಂದ್ರೆ ನಮಗ್ ಸಂತೋಷ ಆಯ್ತು ಅಂತ ಅಂದ್ಕೊಳ್ಳಿ, ತುಂಬಾ ಖುಷಿಯಾಗಿದ್ದೇವೆ, ನಾವು ದೇವ್ರ ಹತ್ರ ಬರಲ್ಲ. ಎಲ್ಲ ನಮ್ಮ ಹತ್ರ ಸಮೃದ್ಧಿ ಆಗಿದೆ, ನಾವು ದೇವ್ರ ಹತ್ರ ಬರಲ್ಲ. ಯಾವಾಗ ನಾವು ದೇವ್ರ ಹತ್ರ ಬರ್ತೇವೆ? ನಮ್ಮ ಜೀವನದಲ್ಲಿ ನೋವಿದ್ದಾಗ ನಾವು ದೇವ್ರ ಹತ್ರ ಬರ್ತೇವೆ. ನಮ್ಮ ಜೀವನದಲ್ಲಿ ನೋವು ಬಂದಾಗ ಮಾತ್ರ ನಾವು ದೇವರ ಹತ್ರ ಬರ್ತೇವೆ. ಹಾಗಾಗಿ ನೋವು ಅನ್ನುವಂಥದ್ದು ನಮ್ಮನ್ನ ಏನ್ ಮಾಡ್ತಿದೆ ಗೊತ್ತಾ ಪ್ರಿಯರೇ? ದೇವರಿಗೆ ನಮ್ಮನ್ನ ಹತ್ತಿರವನ್ನಾಗಿ ಮಾಡ್ತಿದೆ. ಅದಕ್ಕೆ ನೋವನ್ನುವಂಥದ್ದು ಬಹಳ 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 ಪ್ರಾಮುಖ್ಯ. ಮನುಷ್ಯನ ಈ ಒಂದು ಜೀವನಕ್ಕೆ, ಮನುಷ್ಯನ ಈ ಒಂದು ಪರಿಸ್ಥಿತಿಗಳಿಗೆ ನೋವನ್ನುವಂಥದ್ದು ಬಹಳ ಪ್ರಾಮುಖ್ಯ. ಒಂದು ದೊಡ್ಡ ವ್ಯಕ್ತಿ ಇದ್ದಾರೆ ಪ್ರಿಯರೇ ಪ್ರಪಂಚದಲ್ಲಿ, ಸಿ.ಎಸ್. ಲೂಯಿಸ್ ಅಂತೇಳಿ. ಆ ವ್ಯಕ್ತಿ ಒಂದು ಮಾತು ಹೇಳಿದ್ದಾರೆ. ಈ ಭೂಮಿ ತಿರುಗುವುದಕ್ಕೂ, ಈ ಪಂಚಭೂತಗಳು ಇರುವುದಕ್ಕೂ, ಈ ಸರ್ವ ಸೃಷ್ಟಿ ನಡೆಯುವುದಕ್ಕೂ ಕಾರಣ ನೋವು. ಒಂದು ವೇಳೆ ಮನುಷ್ಯನ ಜೀವನದಲ್ಲಿ ನೋವು, ಪೇನ್ ಅನ್ನೋದು ಇಲ್ಲ ಅಂತಂದ್ರೆ ಪೆರಾಲಿಸಿಸ್ ಗೊತ್ತಲ್ಲ ಪ್ರೇರ? ಪೆರಾಲಿಸಿಸ್ ಏನಂತಾರೆ? ಸ್ಟ್ರೋಕ್ ಬಂದಿರೋರು ಅಂತಾರೆ. ಕೆಲವೊಬ್ಬರಿಗೆ ಸ್ಟ್ರೋಕ್ ಬರುತ್ತೆ. ಹೇಗ್ ಬರುತ್ತೆ? ಅರ್ಧ ಭಾಗ ಕೆಲಸ ಮಾಡಲ್ಲ ಅವರಿಗೆ, ಬಲಗಡೆನೋ ಎಡಗಡೆನೋ ಕೈ ಕಾಲುಗಳು ಏನು ಕೆಲಸ ಮಾಡಲ್ಲ, ಸ್ಟ್ರೋಕ್ ಆಗಿರುತ್ತೆ ಅಂತಾರೆ. ಮನುಷ್ಯನಿಗೆ ನೋವಿಲ್ಲ ಅಂತಂದುಕೊಳ್ಳಿ, ಭೂಮಿಯಲ್ಲಿ ಮನುಷ್ಯನಿಗೆ ನೋವಿಲ್ಲ ಅಂತಂದುಕೊಳ್ಳಿ, ಪ್ಯಾರಾಲಿಸಿಸ್ ಬಂದಿರುವಂತ ಮನುಷ್ಯನ ಜೊತೆಗೆ ಸಮಾನನು. ನೋವು ಮುಖ್ಯ ಅಂತೀರಾ? ಮನುಷ್ಯನಿಗೆ ಬೇಕು ಅಂತೀರಾ? ಬೇಕು. ಒಂದು ಮಾತನ್ನು ನಾವು ಸತ್ಯವೇದದಲ್ಲಿ ನೋಡೋಣ. ವಿಮೋಚನಾ ಕಾಂಡ. ದಯಮಾಡಿ ಮಾತುಗಳನ್ನೆಲ್ಲವನ್ನ ನೀವು ಬರ್ಕೊಳ್ಬೇಕು. ಯು ಹ್ಯಾವ್ ಟು ಮೇಕ್ ಎ ನೋಟ್. ವಿಮೋಚನಾ ಕಾಂಡ 17ನೇ ಅಧ್ಯಾಯ. ವಿಮೋಚನಾ ಕಾಂಡ 17ನೇ ಅಧ್ಯಾಯ ಪ್ರಾರಂಭದ ವಚನ. ತರುವಾಯ ಇಸ್ರಾಯೇಲ್ಯರ ಸಮೂಹವೆಲ್ಲ ಯೆಹೋವನ ಅಪ್ಪಣೆಯ ಪ್ರಕಾರ ಸೀನ್ ಎಂಬ ಅರಣ್ಯದಿಂದ ಹೊರಟು ಮುಂದೆ ಪ್ರಯಾಣ ಮಾಡಿ ರೆಫಿದೀಮಿನಲ್ಲಿ ಇಳಿದುಕೊಂಡರು. ಇಸ್ರಾಯೇಲ್ಯರ ಜೀವನ ಚರಿತ್ರೆ. ನಾವಿವಾಗ ಓದುತ್ತಿರುವಂತದ್ದು ಯಾರನ್ನು ಕುರಿತು ಅಂತಂದ್ರೆ ಇಸ್ರಾಯೇಲ್ಯರನ್ನು ಕುರಿತು. ದಯಮಾಡಿ ಶ್ರದ್ಧೆಯಿಂದ ಕೇಳೋಣ. ಇಸ್ರಾಯೇಲ್ಯರನ್ನು ಕುರಿತು ಈ 17ನೇ ಅಧ್ಯಾಯಕ್ಕೆ ಬರಬೇಕು ಅಂತಂದ್ರೆ ಇದಕ್ಕೆ ಮುಂದೆ ನಡೆದಿರುವಂತ ಸಂದರ್ಭಗಳು ನಮಗೆ ಗೊತ್ತಾಗಬೇಕು. ಮುಂದೆ ನಡೆದಿರುವಂತ ಸಂದರ್ಭಗಳು ಏನಂತಂದ್ರೆ, ಮೋಶೆ ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದ ಒಂದು ನೊಗದಿಂದ ಹೊರಗೆ ತರ್ತಾರೆ. ಹೊರಗೆ ಬಂದ ತಕ್ಷಣ ಫರೋಹನು ಬಂದು ಅವರನ್ನ ಹಿಂಬಾಲಿಸುತ್ತಿರ್ತಾನೆ. ಫರೋಹನು ಅವನನ್ನ ಬೆನ್ನಡ್ತಾ ಇರ್ತಾರೆ. ಅವಾಗ ಫರೋಹನ ಕೈಯಿಂದ ರಕ್ಷಿಸಲು, ಹೌದಾ, ಫರೋಹನ ಕೈಯಿಂದ ಇಸ್ರಾಯೇಲ್ಯರನ್ನು ರಕ್ಷಿಸುವುದಕ್ಕೆ ದೇವರೇನ್ ಮಾಡ್ತಾರೆ ಅಂತಂದ್ರೆ ಪ್ರಿಯರೇ, ಇಸ್ರಾಯೇಲ್ಯರನ್ನು ಫರೋಹನ ಕೈಯಿಂದ ರಕ್ಷಿಸುವುದಕ್ಕೆ ದೇವರು ಕೆಂಪು ಸಮುದ್ರವನ್ನ 2 ಭಾಗಗಳನ್ನಾಗಿ ವಿಂಗಡಿಸುತ್ತಾರೆ. ಇಷ್ಟು ದೊಡ್ಡ ಅದ್ಭುತವನ್ನ ಇಸ್ರಾಯೇಲ್ಯರು ಕಂಡ ತಕ್ಷಣ, ಇಷ್ಟು ದೊಡ್ಡ ಅದ್ಭುತವನ್ನ ನೋಡಿದ ತಕ್ಷಣ ಇಸ್ರಾಯೇಲ್ಯರೆಲ್ಲರೂ ಕೂಡ ದೇವರನ್ನ ಕೊಂಡಾಡೋದನ್ನ ಶುರು ಮಾಡ್ಬಿಟ್ಟಿದ್ದಾರೆ. ದೇವರನ್ನ ಕೊಂಡಾಡ್ತಿದ್ದಾರೆ. ಕೊಂಡಾಡುತ್ತಾ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದ ತಕ್ಷಣ ಅವರ ಹತ್ರ ಇದ್ದಂತ ಆಹಾರ ಖಾಲಿ ಆಯ್ತು, ಊಟ ಖಾಲಿ ಆಯ್ತು. ಅವಾಗ ಗುಣಗಾಡ್ತಿದ್ದಾರೆ. ಏನಂತ ಗುಣಗಾಡ್ತಿದ್ದಾರೆ ಅಂತಂದ್ರೆ, ಊಟ ಇಲ್ದಿರ ಸಾಯ್ಸಕ್ಕೆ ನಮ್ಮನೇಲಿ ಕರ್ಕೊಂಡ್ ಬಂದಿದ್ಯಾ ನೀನು, ಊಟ ಕೊಡು ನನಗೆ ಅಂತಂದ ತಕ್ಷಣ ದೇವರೇನ್ ಮಾಡ್ತಾರೆ ಅಂತಂದ್ರೆ ಊಟ ಕೊಡ್ತಾರೆ. ಆ ಊಟಕ್ಕೆ ಇಟ್ಟಿರುವಂತ ಹೆಸರೇ ಮನ್ನಾ.
ಊಟ ಮುಗೀತು, ಊಟ ಎಲ್ಲ ಆಯ್ತು, ಎಷ್ಟೊತ್ತು ಬರೀ ಇದನ್ನೇ ತಿನ್ನೋದು. ನಮಗೆ ಇವಾಗ ಏನು ಬೇಕು? ಚಿಕನ್ ಬೇಕು, ನಮಗೆ ಇವಾಗ ನಾನ್ ವೆಜ್ ಬೇಕು. ನಾನ್ ವೆಜ್ ಬೇಕು ಅಂತ ಹೇಳಿದ ತಕ್ಷಣ ದೇವರು ಹೇಳ್ತಾರೆ, ಸರಿ ಆಯ್ತು, ನೀವೆಲ್ಲರೂ ಗುಣಗುಡ್ಬೇಡಿ, ನೀವೆಲ್ಲರೂ ಮಾತಾಡ್ಬೇಡಿ, ನನಗೆ ಕಿವಿಗೆ ಬಿದ್ದಿದೆ, ನಾಳೆ ಬೆಳಿಗ್ಗೆ ನಿಮ್ ಮನೆ ಮುಂದೆ ಏನ್ ಬಿದ್ದಿರುತ್ತೆ? ಚಿಕನ್ ಬಿದ್ದಿರುತ್ತೆ. ನಿಮ್ಮೆಲ್ಲರ ಮನೆಗಳ ಮುಂದೆ ಚಿಕನ್ ಬಿದ್ದಿರುತ್ತೆ. ಮನೆ ಹೊರಗ್ ಕೈ ಹಾಕಿ ಒಂದು ಒಳ್ಳೆ ಚಿಕನ್ ಕೈಗೆ ಸಿಗುತ್ತೆ, ತಗೊಳ್ಳಿ, ಚೆನ್ನಾಗಿ ಅಡುಗೆ ಮಾಡ್ಕೊಳ್ಳಿ. ಇದೆಲ್ಲ ಆಯ್ತು. ಇನ್ನೂ ಸ್ವಲ್ಪ ಮುಂದಕ್ಕೆ ಬರ್ತಿದ್ದಾರೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದಾಗ ಅವರಿಗೆ ನೀರಡಿಕೆ ಆಯ್ತು. ಆ ನೀರಡಿಕೆ ಆದಾಗ, ನೀರಿಲ್ಲದೆ ಇದ್ದಾಗ, ನೀರು ಬೇಕು ಅಂತಂದಾಗ ಆ ನೀರನ್ನು ಕುರಿತು ಬರೆದಂತ ಸಂದರ್ಭವೇ ಇವಾಗ ನಾವು ಓದಿರುವಂತ ಸಂದರ್ಭ. 17ನೇ ಅಧ್ಯಾಯದ ಪ್ರಾರಂಭದ ವಚನ. ರೆಫದೀಮಿನಲ್ಲಿ ಇಳಿದಿದ್ದಾರಂತೆ. ಮುಂದಿನ ವಚನಕ್ಕೆ ನಾವು ಹೋಗುವಾಗ, ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಕುಡಿಯುವುದಕ್ಕೆ ಏನಿಲ್ಲ? ನೀರಿಲ್ಲ. ಕುಡಿಯುವುದಕ್ಕೆ ನೀರಿಲ್ಲ ಅಂದ್ರೆ ಇಲ್ಲಿ ಏನ್ ಬಂದಿದೆ ಅಂತಂದ್ರೆ ಕಷ್ಟ ಬಂದಿದೆ. ನೀರಿಲ್ಲ ಅಂತಂದ್ರೆ ಏನಿದೆ? ಕಷ್ಟ ಬಂದಿದೆ. ದೇವರಿಗೆ ಗೊತ್ತಿಲ್ವಾ ಸ್ಥಳದಲ್ಲಿ ನೀರಿಲ್ಲ ಅಂತ? ದೇವರಿಗೆ ಗೊತ್ತಿರಬೇಕಾದ್ರೆ ದೇವ್ರು ಯಾಕೆ ಆ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ? ದೇವರಿಗೆ ಗೊತ್ತಿಲ್ವಾ ಸರ್ ಅಲ್ಲಿ ನೀರಿಲ್ಲ ಅಂತ? ಗೊತ್ತು. ಎಲ್ಲವೂ ತಿಳಿದಂತ ದೇವರು, ಎಲ್ಲವೂ ಗೊತ್ತಿರುವಂತ ದೇವರು, ನೀರಿಲ್ಲ ಎನ್ನುವಂಥದ್ದು ಗೊತ್ತಿರಬೇಕಾದರೆ ಆ ದೇವರು ಯಾಕೆ ಇಸ್ರಾಯೇಲ್ಯರನ್ನ ಅಲ್ಲಿ ಕರ್ಕೊಂಡು ಬಂದು ನೀರಿಲ್ಲದೆ ಇರೋ ತರ ಮಾಡಿದ್ದಾರೆ? ಯಾಕೆ ಆ ಕಷ್ಟಕ್ಕೆ ಒಳಗ್ ಮಾಡಿದ್ದಾರೆ? ಯಾಕೆ ಆ ಒಂದು ದಾಹಕ್ಕೆ ಒಳಗ್ ಮಾಡಿದ್ದಾರೆ? ಯಾಕಿರಬಹುದು ಪ್ರಿಯರೇ? ಯಾಕೆ ದೇವರು ನೀರಿಲ್ಲದೆ ಇರುವಂತ ಸ್ಥಳಕ್ಕೆ ದೇವರು ಯಾಕೆ ಕರ್ಕೊಂಡು ಬಂದಿದ್ದಾರೆ? ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಗೊತ್ತಾ ಪ್ರಿಯರೇ, ದೇವರೇ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಮಗೆ ಕಠಿಣವಾಗಿರುವಂತ ಪರಿಸ್ಥಿತಿಗಳನ್ನ ಬರಮಾಡ್ತಾರೆ. ದೇವರೇ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಮಗೆ ಇಷ್ಟ ಇಲ್ಲದೆ ಇರುವಂತದ್ದು, ನಮಗೆ ಸಹಿಸೋದಕ್ಕೆ ನಮಗೆ ನೋವಾಗುವಂತ ಪರಿಸ್ಥಿತಿಗಳನ್ನ ದೇವರೇ ನಮ್ಮ ಜೀವನದಲ್ಲಿ ಬರಮಾಡ್ತಾರೆ. ಪ್ರಿಯರೇ, ನೀರಿಲ್ಲ ಅಂತ ದೇವರೇ ಅಲ್ಲಿ ಗೊತ್ತು ತಾನೆ. ಯಾಕೆ ಪ್ರಿಯರೇ ದೇವರು ಇಸ್ರಾಯೇಲ್ಯರ ಅಷ್ಟು ಲಕ್ಷ ಕಾಲ್ಬಲ, ಹೌದಾ? ಒಬ್ರ ಇಬ್ರ ಲಕ್ಷಾಂತರ ಜನ ಅವರೆಲ್ಲರನ್ನು ಅಲ್ಲಿ ಕರ್ಕೊಂಡು ಬಂದು ನೀರಿಲ್ಲದೆ ದೇವ್ರು ಯಾಕೆ ಮಾಡಿದ್ದಾರೆ? ದೇವ್ರಿಗೆ ಗೊತ್ತಿಲ್ವಾ? ದೇವರ ಚಿತ್ತ ಇಲ್ವಾ ಅದರಲ್ಲಿ? 2 ವರ್ಷಗಳ ಹಿಂದೆ ಕೊರೋನಾ ಬಂದಿತ್ತು, ಹೌದಾ? ಈ ಕೊರೋನಾ ಬಂದಾಗ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋದೆ, ಎಲ್ಲರೂ ಕೂಡ ಏನಂತ ಪ್ರಾರ್ಥನೆ ಮಾಡ್ತಿದ್ರು? ಕರೋನಾ ಹೋಗ್ಬಿಡ್ಬೇಕು. ಪ್ರಾರ್ಥನೆ ಮಾಡಿದಿರಾ? ಕರೋನಾ ಬಂದಿದ್ದೆ ಯಾಕೆ? ದೇವರ ಚಿತ್ತ ಇಲ್ದಿರ ಬಂತ? ದೇವರ ಉದ್ದೇಶ ಇಲ್ದಿರ ಬಂತ? ದೇವ್ರಿಗೆ ಗೊತ್ತು ತಾನೆ ಕರೋನಾ ಬಂದಿದೆ ಅಂತ. ದೇವ್ರಿಗೆ ಗೊತ್ತು ತಾನೆ ಕರೋನಾನ ಕಳಿಸಿದ್ದೀನಿ ನಾನು ಅಂತ. ಯಾಕೆ ಮತ್ತೆ ನಾವು ದೇವರನ್ನ ಏನ್ ಕೇಳ್ತಿದ್ದೇವೆ? ದೇವರ ಕರೋನಾನ ಕಳಿಸ್ಬಿಡು, ಕರೋನಾನ ಇಲ್ಲಿಂದ ತೊಲಗಿಸ್ಬಿಡು, ಕರೋನಾನ ಇಲ್ಲಿಂದ ತೊಲಗಿಸ್ಬಿಡು. ಕಳಿಸಿರೋದೇ ನಾನು. ಅರ್ಥ ಆಯ್ತಾ ಪ್ರಿಯರೇ? ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕಳಿಸಿರೋದೇ ನಾನು. ಕರೋನಾ ಬಂದಿರೋದೇ ನನ್ನಿಂದ. ನನ್ನ ಪರ್ಮಿಷನ್ ಇಲ್ದಿರ ಏನೂ ಆಗಲ್ಲ. ನಾನು ಪರ್ಮಿಷನ್ ಕೊಟ್ಟಿದ್ದಕ್ಕೆ, ನಾನು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಕರೋನಾ ಬಂದಿದೆ. ನೀವೇನ್ ಅನ್ಕೊಂಡಿದ್ದೀರಾ? ಕರೋನಾ ಯಾಕೋ ಬಂದಿದೆ, ಚೈನಾದಿಂದ ಬಂದಿದೆ, ಅವ್ರು ಏನೋ ತಿಂದಿರೋದ್ರಿಂದ ಇಲ್ಲ. ಕರೋನಾ ಬಂದಿದ್ದೆ ನಾನ್ ಕಳಿಸಿರೋದ್ರಿಂದನೇ ಕರೋನಾ ಬಂದಿದೆ. ಹಾಗಾಗಿ ಪ್ರಿಯರೇ, ದೇವರಿಗೆ ನಮ್ಮ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದರಲ್ಲೂ ದೇವರ ಚಿತ್ತ ಇರುತ್ತೆ. ನಮ್ಮ ಜೀವನದಲ್ಲಿ ಏನೇ ಆಗಲಿ, ದುಃಖವೂ ಬರಲಿ, ಕಣ್ಣೀರೇ ಬರಲಿ, ಸಂತೋಷವೇ ಬರಲಿ, ಏನೇ ಬರಲಿ, ಪ್ರತಿಯೊಂದಕ್ಕೂ ಕೂಡ ದೇವರ ಚಿತ್ತವಿರುತ್ತೆ. ಬಿಕಾಸ್ ದೇವರು ಅನುಮತಿಸಿದ್ದಾನೆ ನಮ್ಮ ಜೀವನದಲ್ಲಿ ಅದು ಬರಬೇಕೆಂಬುದಾಗಿ. ಗೊತ್ತಾಯ್ತಾ ಪ್ರಿಯರೇ? ದೇವರು ಪರ್ಮಿಷನ್ ಕೊಟ್ಟಿದ್ದಾರೆ, ಇದು ನಮ್ಮ ಜೀವನದಲ್ಲಿ ಆಗಬೇಕೆಂಬುದಾಗಿ. ಹೌದಾ ಪ್ರಿಯರೇ? ಹೌದು. ದೇವರಿಗೆ ಗೊತ್ತಾ ನಾವೆಲ್ಲರೂ ಪಾಪ ಮಾಡ್ತೇವೆ ಅಂತ? ದೇವರಿಗೆ ಗೊತ್ತಾ ನಾವೆಲ್ಲರೂ ಪಾಪ ಮಾಡ್ತೇವೆ ಅಂತ ನಾವು ಗೊತ್ತಿದ್ದರೂ ಕೂಡ ದೇವರು ಯಾಕೆ ಪಾಪವನ್ನು ಇಟ್ಟಿದ್ದಾರೆ? ಮತ್ತೆ ನಾವು ಪಾಪ ಮಾಡುತ್ತೇವೆ ಅಂತ ಗೊತ್ತಿದ್ದರೂ ಕೂಡ ದೇವರು ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಶರೀರದಲ್ಲಿ, ಇಲ್ಲಂತಂದ್ರೆ ಈ ಲೋಕದಲ್ಲಿ ಪಾಪವನ್ನು ಯಾಕೆ ಇಟ್ಟಿದ್ದಾರೆ? ನಾವು ಸಾಯ್ತೀವಿ ಅಂತ ಗೊತ್ತಾ?
ಪಾಪದಿಂದ ನಾವು ಹಾಳಾಗ್ತೀವಿ ಅಂತ ಗೊತ್ತಾ? ಪಾಪದಿಂದ ನಾವು ನರಕಕ್ಕೆ ಹೋಗ್ತೀವಿ ಅಂತ ಗೊತ್ತಾ? ಪಾಪದಿಂದ ನಾವು ದೇವರಿಗೆ ದೂರ ಆಗ್ತೀವಿ ಅಂತ ಎಲ್ಲವೂ ಗೊತ್ತಿದ್ದಾನೆ ದೇವರಿಗೆ. ಮತ್ತೆ ಯಾಕೆ ದೇವರು ಪಾಪವನ್ನು ಇಟ್ಟಿದ್ದಾರೆ? ಯಾಕೆ ದೇವರು ಪಾಪವನ್ನು ಇಟ್ಟಿದ್ದಾರೆ? ಪಾಪವನ್ನು ಇಡುವುದಕ್ಕಿಂತ ಮೊದಲೇ ದೇವರು ಏನ್ ಮಾಡಿದ್ದಾರೆ ಗೊತ್ತಾ ಪ್ರಿಯರೇ? ಅದಕ್ಕೆ ವಿಮೋಚನೆಯನ್ನು, ರಕ್ಷಣೆಯನ್ನು ಕೂಡ ದೇವರು ಇಟ್ಟಿದ್ದಾರೆ. ಆದಾಮನು ಪಾಪ ಮಾಡಿದ ಮೇಲೆ ಶಿಲುಬೆ ಬಂತ ಪ್ರಿಯರೇ? ಶಿಲುಬೆ ಮಾಡಿದ ಮೇಲೆ ಪಾಪ ಬಂತ? ಮತ್ತೆ ಆದಾಮನು ಪಾಪ ಮಾಡಿದ ಮೇಲೆ ರಕ್ಷಣೆ ಬಂತ. ರಕ್ಷಣೆ ಅಂತಂದ್ರೆ ಯೇಸು ಕ್ರಿಸ್ತನು, ಹೌದಾ? ಆದಾಮನು ಪಾಪ ಮಾಡಿದ ನಂತರ ರಕ್ಷಣೆ ಬಂತ. ರಕ್ಷಣೆ ಬಂದ ಮೇಲೆ ಪಾಪ ಬಂತ ಪ್ರಿಯರೇ? ಚೆನ್ನಾಗಿ ಯೋಚನೆ ಮಾಡಿ. ಪಾಪ ಮಾಡಿದ ಮೇಲೆ ರಕ್ಷಣೆ ಬಂತ, ರಕ್ಷಣೆ ಬಂದ ನಂತರ ಪಾಪವು ಬಂತ? ಜಗದುತ್ಪತ್ತಿಗಿಂತ ಮೊದಲೇ ಎಫೆಸದವರಿಗೆ ಬರೆದಂತ ಪತ್ರಿಕೆ, ಗೊತ್ತಲ್ಲ ವಚನ? 1ನೇ ಅಧ್ಯಾಯ 4-6 ವಚನಗಳು. 1ನೇ ಅಧ್ಯಾಯ 4-6 ವಚನಗಳು ಬೇಗ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಕ್ರಿಸ್ತನಲ್ಲಿ ನಮ್ಮನ್ನು ಯಾವಾಗ ಆರಿಸಿಕೊಂಡಿದ್ದಾರೆ ದೇವರು? ಆದಾಮನು ಹುಟ್ಟುವುದಕ್ಕಿಂತ ಮುಂಚೆ, ಭೂಮಿಯನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ. ಅಂದರೆ ಪಾಪವು ಬರುವುದಕ್ಕಿಂತ ಮೊದಲೇ ಏನ್ ಬಂದಿದೆ? ರಕ್ಷಣೆ ನಮ್ಮ ಹತ್ರ ಇದೆ ಪ್ರಿಯರೇ. ಪಾಪಕ್ಕಿಂತ ಮೊದಲೇ ನಮಗೆ ಏನಿದೆ? ರಕ್ಷಣೆಯನ್ನ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಿಯರೇ, ಪಾಪವು ನಮ್ಮ ಜೀವನದಲ್ಲಿ ಬಂದಿದೆ ಅಂತಂದ್ರೆ ದೇವರ ಉದ್ದೇಶ ಏನೋ ಗೊತ್ತಾ? ನಿಮಗೆ ಪಾಪವನ್ನು ಕೊಟ್ಟು ನಾನು ಏನ್ ಕೊಡ್ತಿದ್ದೇನೆ? ನಿಮಗೆ ಫ್ರೀಡಮ್ ನ ಕೊಡ್ತಿದ್ದೇನೆ, ಫ್ರೀ ವಿಲ್ ನ ಕೊಡ್ತಿದ್ದೇನೆ. ಆದಾಮನಿಗೆ ದೇವರು ಪಾಪ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಇಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ? ಪಾಪ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ? ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆದಾಮನ ಏನ್ ಮಾಡ್ಕೊಂಡ? ಆ ಸ್ವಾತಂತ್ರ್ಯವನ್ನ ದುರ್ವಿನಿಯೋಗ ಮಾಡಿಕೊಂಡಂತ ಆದಾಮನಿಗೆ ಪಾಪ ಮಾಡಿದ ನಂತರ ಏನಾಯ್ತು? ಪೇಯ್ನ್ ಆಯ್ತು, ನೋವಾಯ್ತು, ಶಿಕ್ಷೆ ಬಂತು. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ದೇವರು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಾರೆ. ಆ ಸ್ವಾತಂತ್ರ್ಯವನ್ನ ನಾವ್ ಏನ್ ಮಾಡ್ತೇವೆ ಗೊತ್ತಾ ಪ್ರಿಯರೇ? ದುರ್ವಿನಿಯೋಗ. ಯಾಕೆ ದುರ್ವಿನಿಯೋಗ? ಪಾಪ ಮಾಡುವುದಕ್ಕೆ ನಾವು ದುರ್ವಿನಿಯೋಗ ಮಾಡಿಕೊಳ್ತೇವೆ. ನಮಗೆ ನಮ್ಮ ಜೀವನದಲ್ಲಿ ಬರುವಂತ ನೋವುಗಳಲ್ಲಿ 3 ನೋವುಗಳನ್ನ ನಾವು ತೆಗೆದುಕೊಳ್ಳೋಣ ಪ್ರಿಯರೇ. 3 pains, 3 ನೋವುಗಳು, ಅಥವಾ 3 reasons, 3 ನೋವುಗಳು ಅಥವಾ 3 ಕಾರಣಗಳು ನೋವು ಬರೋದಕ್ಕೆ. ವಾಟ್ ಎವರ್, 3 ನೋವುಗಳು, 3 ರೀತಿಯಾದಂತ ನೋವುಗಳು. ಈ 3 ರೀತಿಯಾದಂತ ನೋವುಗಳಲ್ಲಿ ನಮ್ಮ ನೋವು ಯಾವ್ದಾದ್ರೂ ಇರಬೇಕು. ನಮ್ಮ ಜೀವನದಲ್ಲಿ ನೋವೇ ಇಲ್ದಿರ ನಾವು ಬದುಕ್ತಿದ್ದೀವ ಪ್ರೇರಣೆ? ನೋವಿದೆಯಾ? ಎಲ್ಲರಿಗೂ ನೋವಿದೆ. ಈ 3 ನೋವುಗಳಲ್ಲೇ ನಮ್ಮ ನೋವು ಇರಬೇಕು. ಇದನ್ನ ಬಿಟ್ಟು ನೋವುಗಳು ನಮಗೆ ಇನ್ನೇನು ಬೇರೆದು ಇರೋದಿಲ್ಲ. ಮೊದಲನೇ ನೋವು ಎಂತದ್ದು ಗೊತ್ತಾ ಪ್ರಿಯರೇ? ಮೊದಲನೇ ನೋವು ಎಂತದ್ದು ಗೊತ್ತಾ? ನಮಗೆ ಸುಲಭವಾಗಿ ಗೊತ್ತಾಗತ್ತೆ ನಾವು ತಪ್ಪು ಮಾಡಿದ್ದೇವೆ ಅಂತ. ಆದರೆ ಅದನ್ನ ಅಂಗೀಕರಿಸೋದಕ್ಕೆ ನಮಗೆ ಒಪ್ಕೊಳ್ಳೋದಿಲ್ಲ. ಮತ್ತೆ ಸುಲಭವಾಗಿ ಗೊತ್ತಾಗತ್ತೆ ಈ ನೋವಿಗೆ ಕಾರಣವೇನು ಅಂತ, ಸುಲಭವಾಗಿ ಬೇಗ ಗೊತ್ತಾಗುತ್ತೆ. ಆದರೆ ಸುಲಭವಾಗಿ ಗೊತ್ತಾಗಿರುವಂತ ಪರಿಸ್ಥಿತಿಯನ್ನ ನಾವು ಆಕ್ಸೆಪ್ಟ್ ಮಾಡಲ್ಲ, ನಾವು ಒಪ್ಕೊಳ್ಳಲ್ಲ. ಇದು ಒಂದು ರೀತಿಯಾದಂತ ನೋವು, ಹೌದಾ? ನಾವು ತುಂಬಾ ಸತಿ ನಮ್ಮ ಜೀವನದಲ್ಲಿ ನೋವು ಬರುತ್ತೆ. ಕಾರಣ ಏನನ್ನೋದು ಇಮಿಡಿಯೇಟ್ ಆಗಿ ನಮಗೆ ಗೊತ್ತಿರುತ್ತೆ, ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ಯಾರು ಏನ್ ಬಂದು ಹೇಳ್ಬೇಕಾರಂತ ಅವಶ್ಯಕತೆ ಇರಲ್ಲ, ಗೊತ್ತಾಗ್ಬಿಡುತ್ತೆ ನಮಗೆ. ಹೋಗ್ಲಿ, ಒಪ್ಕೊಳ್ತೀವ? ನಮ್ಮ ಮನಸ್ಸು ಒಪ್ಕೊಳ್ಳಲ್ಲ. ಗೊತ್ತಾಗೋದೇನೋ ಬೇಗ ಗೊತ್ತಾಗುತ್ತೆ, ಆದ್ರೆ ಅದು ನಮಗೆ ಬೇಗ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗಲ್ಲ. ಅವಾಗ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ನೀನು ಒಪ್ಕೊಳ್ಳೋದಿಲ್ವಲ್ಲ, ನಿನಗೆ ಒಪ್ಕೊಳ್ಳೋಕೆ ನಿನ್ನಿಂದ ಆಗ್ತಿಲ್ವಲ್ಲ,
ನಿನಗೇನ್ ಮಾಡ್ಬೇಕು, ನೋವಾಗೋ ತರ ಒಂದು ಮಾಡ್ಬೇಕು. ನೀನು ಒಪ್ಕೊಳ್ತಿಲ್ವಲ್ಲ, ನಿನಗೆ ನೋವಾಗ್ಬೇಕು. ನಮಗೊಬ್ಬ ಮಗ ಇದ್ದಾನೆ ಅನ್ಕೊಳ್ಳಿ, ಒಂದು ಮಗ, ಅವನ ಜೊತೆಗೆ ಇನ್ನೊಂದು 3 ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಿದ್ದಾರೆ. ಮಣ್ಣಲ್ಲಿ ಆಟ ಆಡ್ತಿದ್ದಾರೆ. ಅಮ್ಮ ನೋಡಿದ್ರು, ನೋಡ್ಬಿಟ್ಟು ಓಡ್ ಬಂದು ಯಾರು ನೋಡಿತಾರೆ, 3 ಜನನ ಹೊಡಿತಾರ ಅಥವಾ ಅವ್ರ ಮಗನ್ನ ಮಾತ್ರ ಹೊಡಿತಾರ? ಯಾಕೆ 3 ಜನನ್ನ ಹೊಡಿಯಲ್ಲ, ಅವ್ರ ಮಗನ್ನ ಮಾತ್ರ ಯಾಕೆ ಹೊಡಿತಾಳೆ ತಾಯಿ? ನನ್ನ ಮಗ ಅವನು ಯಾರು, ನನ್ನ ಮಗ. ಅವನು ಮತ್ತೆ ಮಾತಾಡ್ತಾ ಅಮ್ಮ ಹೊಡಿಬೇಕಾದ್ರೆ ಹೊಡ್ಸ್ಕೊಂಡು ನಾನಲ್ಲ ಅಮ್ಮ, ಅವನೇ ಮಾಡಿದ್ದು, ಅವನೇ ನನ್ನನ್ನ ಕರೆದಿದ್ದು ಅಂತ ಹೇಳಿದ್ರೆ ಮತ್ತೆ ಅಮ್ಮ ಇನ್ನೊಂದೆರಡು ಹಾಕ್ತಾರೆ. ಯಾಕೆ? ಮಾಡಿದ್ದೇ ತಪ್ಪು. ಏನು ಮಾಡಿದ್ದೇ ತಪ್ಪು, ಅದರಲ್ಲಿ ಮತ್ತೆ ನನಗೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ಯಾ? ಯಾರೋ ತಪ್ಪು ಮಾಡ್ತಿದ್ದಾರೆ ಅಂತಲ್ಲ, ನೀನು ತಪ್ಪು ಮಾಡಿದ್ಯಾ ಇಲ್ವಾ? ನಿನ್ ಜೊತೆಗೆ ಇನ್ನೂ 2 ಇದ್ದಾರೆ, ಅವ್ರನ್ನ ನಾನು ಹೊಡಿಯಲ್ಲ, ಅವ್ರಿಗೆ ನನಗೆ ಸಂಬಂಧ ಇಲ್ಲ, ನಿನ್ ಜೊತೆ ಮಾತ್ರ ನನಗೆ ಕೆಲಸ. ಯಾಕಂತಂದ್ರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ಅದಕ್ಕೆ ನಿನಗೆ ನೋವು ಕೊಡ್ತಿದ್ದೀನಿ. ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ, ಅದಕ್ಕೆ ನನಗೆ ನಾನು ನೋವು ಕೊಡ್ತಿದ್ದೇನೆ. ಅವ್ರ ಮೇಲೆ ನನಗೆ ಪ್ರೀತಿ ಇಲ್ಲ, ಅವ್ರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ, ನೀನೇ ನನಗೆ ಬೇಕು. ಗಾಡ್ ಪನಿಷಸ್ ಒನ್ ಹೂ ಲವ್ಸ್. ದೇವರು ಶಿಕ್ಷಿಸುತ್ತಾರೆ ಯಾರನ್ನ ಅಂತಂದ್ರೆ, ದೇವರು ಪ್ರೀತಿಸಿದಂತವರನ್ನ. ಹಾಗಾಗಿ ನಮಗೆ ಸುಲಭವಾಗಿ ಅರ್ಥ ಆಗತ್ತೆ, ಆದ್ರೆ ನಾವು ಅದನ್ನ ಬೇಗ ಅಕ್ಸೆಪ್ಟ್ ಮಾಡಲ್ಲ, ಅಂಗೀಕರಿಸೋದಕ್ಕೆ ನಮ್ಮಿಂದ ಆಗಲ್ಲ. ಯಾಕಂತಂದ್ರೆ ನಾವು ತಪ್ಪು ಮಾಡಿದೇವೆ ಅಂತ ನಮಗೆ ಗೊತ್ತಾಗಿರುತ್ತೆ, ಆದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ. ಬೇರೆ ದೇವರು ಹೊಡಿಯೋವರೆಗೂ ಕೂಡ ನಮಗೆ ಅರ್ಥ ಆಗಲ್ಲ. ನಮ್ಮ ಜೀವನದಲ್ಲಿ ನೋವು ಬರಬೇಕು, ನೋವು ಬರೋವರೆಗೂ ಕೂಡ ನಮಗೆ ಅರ್ಥ ಆಗಲ್ಲ. ನೋವು ಯಾಕೆ, ದೇವ್ರು ಯಾಕೆ ಹೊಡಿತಾರೆ? ನಮ್ಮ ಮೇಲೆ ಕೋಪನ, ನಮ್ಮ ಮೇಲೆ ಏನಾದ್ರು ಕಕ್ಷೆ ಇಟ್ಕೊಂಡು ದೇವ್ರು ಹೊಡಿತಿದಾರ? ಅಮ್ಮ ಬಂದು ಆ ಮಣ್ಣಲ್ಲಿ ಆಡ್ತಿರುವಂತ ಮಗನನ್ನ ಯಾಕೆ ಹೊಡೆದ್ರು? ಅವನ ಮೇಲೆ ಕೋಪನ? ಅವನ ಮೇಲೆ ಏನೋ ಮೊದ್ಲಿಂದ ಇದ್ದಂತ ಕೋಪ ಎಲ್ಲ ನೆನ್ಸ್ಕೊಂಡು ಹೋಗಿ ಹೊಡಿತಿದಾರ? ಯಾಕೆ ಹೊಡಿತಿದ್ದಾರೆ? ಯಾಕೆ ಮಗನಿಗೆ ನೋವು ಮಾಡ್ತಿದ್ದಾರೆ ಅಂತಂದ್ರೆ, ಆ ನೋವಿಂದ ಅವನು ಮತ್ತೆ ತಪ್ಪು ಮಾಡಬಾರ್ದು. ಆ ನೋವಿಂದ ಅವನಿಗೆ ನೆನಪು ಬರಬೇಕು, ನಾನು ಮಾಡಿದ್ದು ತಪ್ಪು, ಇನ್ನೊಂದ್ಸತಿ ಮಣ್ಣಲ್ಲೋಗಿ ಆಟ ಆಡ್ಬೇಕಾದ್ರೆ ನಮ್ಮ ಅಮ್ಮನ ಏಟ್ ನನಗೆ ನೆನಪು ಬರಬೇಕು. ಹೌದಾ? ಒಂದು ಚಿಕ್ಕ ಉದಾಹರಣೆ ನಾವು ನೋಡ್ಕೊಳ್ಳೋಣ. ಚಿಕ್ಕ ಉದಾಹರಣೆ, ದಾವೀದನು ತಪ್ಪು ಮಾಡದ್ನ? ಏನ್ ತಪ್ಪು ಮಾಡ್ದ ದಾವೀದನು? ವ್ಯಭಿಚಾರ ಮಾಡಿದಾನೆ. ದೇವರು ಹಿಂಗೆ ಬರೆಸಿದ್ದಾರೆ, ವ್ಯಭಿಚಾರ, ಬತ್ಸೆಬಳೊಂದಿಗೆ ವ್ಯಭಿಚಾರವನ್ನ ದಾವೀದನು ಮಾಡಿದಾನೆ. ತಪ್ಪ ಅಲ್ವಾ? ತಪ್ಪು. ಇವಾಗ ದಾವೀದನಿಗೆ ಗೊತ್ತಾಗ್ತಿದೆ ತಪ್ಪು ಮಾಡಿದ್ದೇನೆ ಅಂತ ಗೊತ್ತು. ದಾವೀದನಿಗೆ ಗೊತ್ತಾ ತಪ್ಪು ಮಾಡಿದ್ದಾನೆ ಅಂತ ಗೊತ್ತು. ಆದ್ರೆ ಒಪ್ಕೊಳ್ತಿದಾನ? ಇಲ್ಲ, ಪ್ರಾರ್ಥನೆ ಮಾಡ್ತಿದ್ದಾನೆ. ದಾವೀದನು ತಪ್ಪು ಮಾಡಿದಾಗ ಹುಟ್ಟಿರುವಂತ ಒಂದು ಮಗು ಇದೆ. ಆ ಮಗು ಏನಾಗ್ಬಿಟ್ಟಿದೆ? ರೋಗದಲ್ಲಿ ಬಿದ್ದಿರಬೇಕಾದ್ರೆ ತಪ್ಪು ಮಾಡಿದ್ದೇನೆ ಅಂತ ಗೊತ್ತಿದಂತ ದಾವೀದನ ಏನ್ ಮಾಡ್ಬೇಕು? ಸುಮ್ಮನೆ ಇರಬೇಕು ತಾನೆ. ಏನ್ ಮಾಡ್ತಿದ್ದಾನೆ? ದೇವ್ರ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ. ಏನಂತ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತಂದ್ರೆ, ಮಗುನ ಕಾಪಾಡು ದೇವ್ರೆ, ಈ ಮಗುನ ಕಾಪಾಡು. ಯಾಕಂತಂದ್ರೆ ಲವ್ ಮಾಡಿದಾನೆ. ಯಾರನ್ನ? ಹೆಂಡತಿನ. ಲವ್ ಮಾಡಿರೋರ್ಗೆ ಮಕ್ಕಳು ಹುಡ್ತಾರ ಅಂತ ಅಂದ್ಕೊಳ್ಳಿ, ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ನಮಗೆ. ಹೌದಾ? ಲವ್ ಮಾಡಿದವ್ರ ಮೇಲೆ ಮಗು ಹುಡ್ತಂತ ಅಂದ್ಕೊಳ್ಳಿ. ಯಾಕೋಬನ ವಿಷಯದಲ್ಲೂ ಕೂಡ ಅಷ್ಟೇ ಪ್ರಿಯರೇ, ತಂಗಿನ ಲವ್ ಮಾಡಿದಾನೆ, ಅಕ್ಕನ ಮದುವೆ ಆಗಿದ್ದಾನೆ. ಆದ್ರೆ ಅಕ್ಕನ ಮೇಲೆ ಲವ್ ಇದೆಯಾ? ಇಲ್ಲ, ತಂಗಿ ಮೇಲೇನೆ ಲವ್. ಇದೇ ತರ ದಾವೀದನಿಗೆ ಆ ಬತ್ಸೆಬಳಂದ್ರೆ ಇಷ್ಟ ಆಗೋಯ್ತು ಪ್ರಿಯರೇ. ಬತ್ಸೆಬಳಿಗೆ ಮಗನ ಹುಟ್ಟುಬಿಟ್ಟು ಅವನು ರೋಗದಲ್ಲಿ ಬಿದ್ದಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ತುಂಬಾ ದುಃಖಪಟ್ಟು, ತುಂಬಾ ಪ್ರೀತಿ ಮಾಡಿರೋದ್ರಿಂದ ಹೊರಟು ಪ್ರಾರ್ಥನೆ ಮಾಡ್ತಿದ್ದಾನೆ. ಏನಂತ? ಮಗುನ ಕಾಪಾಡು. ತಪ್ಪು ಮಾಡಿದ್ದಾನೆ ಅಂತ ಗೊತ್ತು ದಾವೀದನಿಗೆ, ತಪ್ಪು ಮಾಡಿದೀನಿ ಅಂತ ಗೊತ್ತು, ಅದನ್ನ ಒಪ್ಕೊಳ್ಳೋದಕ್ಕೆ ಇನ್ನೂ ರೆಡಿ ಆಗಿಲ್ಲ. ಅರ್ಥ ಆಗ್ತಿದ್ಯಾ? ತಪ್ಪು ಮಾಡಿದಾನೆ, ಇನ್ನೂ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಅವಾಗ ದೇವ್ರ ಏನ್ ಮಾಡ್ಬೇಕು? ನೋವು ಬರ್ಸೋ ತರ ಮಾಡ್ಬೇಕು, ಹೊಡಿಬೇಕು. ಹೆಂಗ್ ಹೊಡಿದಿದ್ದಾನೆ ದೇವರು ಅಂತಂದ್ರೆ, ನಿನಗಿನ್ನೂ ಬುದ್ಧಿ ಬಂದಿಲ್ಲ ತಾನೆ, ನಿನಗಿನ್ನೂ ತಿಳುವಳಿಕೆ ಬಂದಿಲ್ಲ ಅಲ್ಲ, ನಿನಗೆ ಹೊಡಿತೇನೆ. ಏನ್ ಮಾಡ್ತೇನೆ? ನಿನ್ನ ಮಗು ಸಾಯ್ತಾನೆ, ಪ್ರಾಣ ಬಿಡ್ತಾನೆ. ನಿನಗಿನ್ನ ಮಗು ಇಲ್ಲ, ಪ್ರಾರ್ಥನೆ ಮಾಡ್ತಿದ್ದೆ, ನೀನೇನೋ ಬಂದು ಪ್ರಾರ್ಥನೆ ಮಾಡೋದ್ರಿಂದ, ನೀನೇನೋ ಬಂದು ಭಕ್ತಿ ತೋರಿಸೋದ್ರಿಂದ ನಿನ್ನ ಮಗುನ ಕಾಪಾಡ್ತೀನಿ ಅಂತ ನಾನು ಅಂದ್ಕೊಳ್ಬೇಡ.
ನಿನ್ನ ಮಗು ಸಾಯ್ತಾನೆ. ಯಾಕೆ ಅಂತಂದ್ರೆ ಆ ಪೈನ್ ನಿನಗೆ ಗೊತ್ತಾಗಬೇಕು, ಆ ನೋವು ನಿನಗೆ ಗೊತ್ತಾಗಬೇಕು. ಸತ್ತ ತಕ್ಷಣ ದಾವಿದನ ಏನ್ ಮಾಡ್ದ ಹೇಳಿ? ಸತ್ತ ತಕ್ಷಣ ದಾವಿದನ ಏನ್ ಮಾಡ್ದ? ಎದ್ದೋದ, ಸ್ನಾನ ಮಾಡ್ದ, ತಲೆಗೆ ಎಣ್ಣೆ ಇಟ್ಕೊಂಡ, ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಬಡಿಸಿ ಅಂತ ಕೇಳ್ತಿದ್ದಾನೆ. ಹಾಕಿ ಊಟ ಹಾಕಿ. ಯಾಕಪ್ಪ ಇಷ್ಟೊತ್ತು ಅಳ್ತಿದ್ದಲ್ಲ ನೀನು, ಇಷ್ಟೊತ್ತು ಅಳ್ತಿದ್ದಲ್ಲ ನಿನ್ ಮಗುಗೋಸ್ಕರ ಅಂತಂದ. ಅವಾಗ ದಾವಿದನು ಹೇಳ್ತಾನೆ, ನಾನು ಅವನ ಬಳಿಗೆ ಹೋಗಬೇಕೆ ಹೊರತು ಅವನ ನನ್ನ ಬಳಿಗೆ ಬರಲ್ವಲ್ಲ. ಅರ್ಥ ಆಯ್ತಾ? ನಾನು ಅವನ ಹತ್ರ ಹೋಗಬೇಕೆ ಹೊರತು ನಾನು ಏನೋ ಪ್ರಾರ್ಥನೆ ಮಾಡೋದ್ರಿಂದ ಅವನ್ ನನ್ನ ಹತ್ರ ಬರೋದಿಲ್ವಲ್ಲ. ದಾವಿದನಿಗೆ ಏನಾಯ್ತು ಇವಾಗ? ರಿಯಲೈಸೇಷನ್ ಆಗಿದೆ. ದೇವರು ಹೊಡೆದ ತಕ್ಷಣ ದಾವಿದನಿಗೆ ಏನಾಯ್ತು? ಅರ್ಥ ಆಯ್ತು, ರಿಯಲೈಸ್ ಆಗ್ತಿದ್ದಾನೆ. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ನಾವು ತಪ್ಪು ಮಾಡಿದ ನಂತರವೂ ಕೂಡ ನಾವು ತುಂಬಾ ಸತಿ ನಮ್ಮನ್ನ ನಾವು ಏನಂತಾರೆ ಸಮರ್ಥಿಸಿಕೊಳ್ತಿರ್ತೇವೆ. ಇದು ಸರಿನೇ, ಏನಾಗಲ್ಲ, ನಾನು ಒಬ್ನೇನ ಈ ತರ ಮಾಡಿದ್ದು, ಇನ್ಯಾರು ಈ ತರ ಮಾಡಿಲ್ಲ, ಈ ತರ ಕೆಲವೊಂದು ವಿಷಯಗಳನ್ನ ಹೇಳ್ಕೊಂಡು ನಮ್ಮನ್ನ ನಾವು ಸ್ಯಾಟಿಸ್ಫೈ ಮಾಡ್ಕೊಳ್ತಿರ್ತೇವೆ. ಆ ಸ್ಯಾಟಿಸ್ಫೈ ಮಾಡ್ಕೊಳ್ಬೇಕಾದ್ರೆ ದೇವ್ರು ಹೊಡಿಬೇಕು ನಮ್ಮನ್ನ. ದೇವ್ರು ನಮ್ಮ ಜೀವನದಲ್ಲಿ ನೋವು ತರಬೇಕು. ನೋವು ತಂದಾಗ ಅವಾಗ ನಮಗೆ ಗೊತ್ತಾಗುತ್ತೆ, ಓಕೆ ಇದು ತಪ್ಪು, ನಾನು ತಪ್ಪು ಮಾಡ್ತಿದ್ದೇನೆ ಅಂತ. ಮತ್ತೊಂದು ಎಕ್ಸಾಂಪಲ್ ನೋಡೋದಾದ್ರೆ ಸಂಸೋನನು ಹುಟ್ಟುವುದಕ್ಕೆ ಕಾರಣವೇನು ಪ್ರಿಯರೇ? ಸಂಸೋನನ ಜನನದ ಕಾರಣವೇನು? ಇಸ್ರಾಯೇಲ್ಯರ ಪಕ್ಷದಲ್ಲಿ ಯುದ್ಧ ಮಾಡೋದಕ್ಕೆ. ಹೌದಾ? ಇಸ್ರಾಯೇಲ್ಯರ ಪಕ್ಷದಲ್ಲಿ ಫಿಲಿಸ್ತಿಯರೊಂದಿಗೆ ಯುದ್ಧ ಮಾಡೋದಕ್ಕೆ. ಯುದ್ಧ ಮಾಡಬೇಕು ಎಂಬುದಾಗಿ ದೇವರು ಸಂಸೋನನನ್ನು ಹುಟ್ಟಿಸಿದ್ರೆ ಸಂಸೋನನು ಹುಡುಗಿರಿಂದ ಓಡಾಡ್ತಿದ್ದಾನೆ. ಹೌದಾ? ಹುಡುಗಿರಿಂದ ಬೀಳ್ತಿದ್ದಾನೆ. ಆ ಊರಿಗೆ ಹೋಗೋದು ಆ ಹುಡುಗಿ ಇಷ್ಟ ಆಗಿದೆ ಅಂತ ಹೇಳೋದು, ಈ ಊರಿಗೆ ಹೋಗೋದು ಈ ಹುಡುಗಿ ಇಷ್ಟ ಆಗಿದೆ ಅಂತ ಹೇಳೋದು. ಹುಡುಗಿರಿಂದ ಬೀಳ್ತಿದ್ದಾನೆ. ದೇವ್ರ ಕೈ ಬಿಟ್ರು. ದೇವ್ರ ಕೈ ಬಿಟ್ಟ ತಕ್ಷಣ ತಲೆ ಕೂದಲನ್ನ ಕ್ಷೌರ ಮಾಡಿದ್ರು. ಹೌದಾ? ಆ ಕಂಬಿಗಳನ್ನ ತಂದು ಏನ್ ಕಿತ್ತಿದ್ರು? ಕಣ್ಣು ಗುಡ್ಡಿಗಳನ್ನ ಕಿತ್ತಾಕ್ಬಿಟ್ಟಿದ್ದಾರೆ ಅಂತಂದ್ರೆ ಪ್ರಿಯರೇ, ಸಂಸೋನನಿಗೆ ಕಣ್ಗುಡ್ಡಿ ಕಿತ್ತಾಕೋವರೆಗೂ ಗೊತ್ತಾಗಿಲ್ಲ. ಅರ್ಥ ಆಯ್ತಾ? ಸಂಸೋನನಿಗೆ ಕಣ್ಣುಗುಡ್ಡಿ ಕಿತ್ತಾಕೋವರೆಗೂ ಕೂಡ ಗೊತ್ತಾಗಿಲ್ಲ ತಪ್ಪು ಮಾಡ್ತಿದ್ದೇನೆ ಅಂತ. 2 ಸ್ತಂಭಗಳ ಮಧ್ಯದಲ್ಲಿ ಬಂದು ನಿಲ್ಲಿಸಿರಬೇಕಾದ್ರೆ ಅವಾಗ ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವರೇ ನಾನು ತಪ್ಪು ಮಾಡ್ಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸು. ದೇವರೇ ನಾನು ತಪ್ಪು ಮಾಡ್ಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸು ದೇವರೇ. ಈ ಒಂದು ಸಾರಿ ನನಗೆ ಬಲ ಕೊಡು, ಈ ಒಂದೇ ಒಂದು ಸಾರಿ ನನಗೆ ಬಲ ಕೊಡು. ಆ ಕ್ಷಣದಲ್ಲೇ ದೇವರು ಸಂಸೋನನಿಗೆ ಬಲವನ್ನು ಕೊಟ್ಟಿದ್ದಾರೆ. ಅಂದ್ರೆ ಸಂಸೋನನಂತ ಬಲವಂತನಿಗೂ ಕೂಡ ಅವನು ಮಾಡಿದಂತ ತಪ್ಪಿನ ಅರಿವು ಗೊತ್ತಾಗಬೇಕು ಅಂತಂದ್ರೆ ನೋವಾಗಬೇಕಾಯ್ತು. ಎಂತ ನೋವು? ಕಣ್ಗುಡ್ಡಿ ಕಿತ್ತಾಕ್ಬಿಟ್ಟಿದ್ದಾರೆ ಪ್ರೇರೆ. ಅನೆಸ್ಥೀಶಿಯಾ ಕೊಟ್ಟು ಕಿತ್ತಿಲ್ಲ. ಇವಾಗ ಆಪರೇಷನ್ ಮಾಡ್ಬೇಕಂದ್ರೆ ಅನೆಸ್ಥೀಶಿಯಾ ಕೊಡ್ತಾರೆ. ಅನೆಸ್ಥೀಶಿಯಾ ಯಾಕೆ? ಮತ್ತಾಗ್ಬಿಟ್ಟು ನಿನ್ ಕೈ ಕಡ್ದಾಕ್ಬಿಟ್ಟು ತಗೊಂಡೋಗ್ಬಿಡಿ, ಅವನಿಗೆ ಗೊತ್ತೇ ಆಗಲ್ಲ. ಆ ತರ ತೆಗೆದಿಲ್ಲ. ಯಾರಿಗೆ? ಸಂಸೋನನಿಗೆ. ಕಣ್ಣು ಗುಡ್ಡಿಯನ್ನ ಕಿತ್ತಾಕಿದ್ದಾರೆ. ಅದು ಹೆಂಗ್ ಕಿತ್ತಿರಬೇಕು ಅನ್ಸುತ್ತೆ, ಯೋಚನೆ ಮಾಡಿ. ಕಿತ್ತಿದ್ದಾರೆ. ಅಷ್ಟು ನೋವನ್ನ ಸಹಿಸಿಕೊಂಡು ಅಷ್ಟು ನೋವಿನ ಮಧ್ಯದಲ್ಲಿ ಹೋದ ನಂತರ ಅವಾಗ ಸಂಸೋನನಿಗೆ ಗೊತ್ತಾಗ್ತಿದೆ, ದೇವರೇ ನಾನು ತಪ್ಪು ಮಾಡ್ಬಿಟ್ಟೆ. ಆ ಕ್ಷಣದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಕೇಳ್ತಿದ್ದೇನೆ, ದೇವರೇ ನನಗೆ ಬಲವನ್ನು ಕೊಡು. 16ನೇ ಅಧ್ಯಾಯ 28ನೇ ವಚನ, ನ್ಯಾಯಸ್ಥಾಪಕರ ಗ್ರಂಥ. ಬೇಗ. ಆಗ ಸಂಸೋನನು 16:28. ಆಗ ಸಂಸೋನನು ಯೆಹೋವನಿಗೆ ಕರ್ತನೇ ಯೆಹೋವನೇ ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು ಮನೆಯ ಆಧಾರ ಸ್ತಂಭಗಳನ್ನು ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಮನೆಯು ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲಾ ಜನರ ಮೇಲೆಯೂ ಬಿದ್ದಿತು. ಬಿದ್ದಿತು. ಆ ದಿನದಲ್ಲಿ ಸಂಸೋನನು ಸಾಯಿಸಿದಂತ ಜನರು ಎಷ್ಟಂತಂದ್ರೆ ಅವನ ಜೀವಮಾನದಲ್ಲೆಲ್ಲ ಸಾಯಿಸಿರುವಂತ ಜನರಿಗಿಂತ ಎಷ್ಟೋ ಜಾಸ್ತಿ. ಸಂಸೋನನು ತಾನು ತಪ್ಪು ಮಾಡಿದ್ದೇನೆ ಎಂದು ಅರ್ಥಕೊಂಡಿಲ್ವಾ ಸಂಸೋನನು?
ಇಬ್ರಿಯರಿಗೆ ಬರೆದಂತ ಗ್ರಂಥ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನಕ್ಕೆ ನಾವು ಓದುವಾಗ 11ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ ಸಂಸೋನನ ಹೆಸರು ಬರೆಯಲ್ಪಡುತ್ತೆ. ಸಂಸೋನನ ಒಂದು ವೇಳೆ ತಪ್ಪು ಮಾಡಿದಿದ್ರೆ, ಸಂಸೋನನ ಒಂದು ವೇಳೆ ಪಾಪ ಮಾಡಿದಿದ್ರೆ, ದೇವರು ಆ ಒಂದು ವಿಶ್ವಾಸಿಗಳ ಈ ಒಂದು ಲಿಸ್ಟ್ ಅಲ್ಲಿ ಸಂಸೋನನ ಹೆಸರು ಬರೆಸ್ತಿರ್ಲಿಲ್ಲ. ಸಂಸೋನನ ಹೆಸರು ದೇವರಲ್ಲಿ ಬರೆಸಿದ್ದಾರೆ. 11ನೇ ಅಧ್ಯಾಯ 32 ಬೇಗ ಓದಿ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫೆತ್, ದಾವೀದ್, ಸಮುವೇಲ್ ಎಂಬವರ ವೃತ್ತಾಂತ. ಸಂಸೋನನ ಹೆಸರಲ್ಲಿ ಬರ್ತಿದೆ ಅಂತಂದ್ರೆ ಏನರ್ಥ? ಸಂಸೋನನು ತಾನು ಮಾಡಿರುವಂತ ತಪ್ಪನ್ನ ಆಕ್ಸೆಪ್ಟ್ ಮಾಡಿದಾನೆ. ಯಾವಾಗವರೆಗೂ ಗೊತ್ತಾಗಿಲ್ಲ ಸಂಸೋನನಿಗೆ? ನೋವಾಗೋವರೆಗೂ, ದೇವರು ಒಡೆಯೋವರೆಗೂ ಸಂಸೋನನಿಗೆ ಗೊತ್ತಾಗಿಲ್ಲ. ದೇವರು ಒಡೆಯೋವರೆಗೂ ದಾವೀದನಿಗೆ ಗೊತ್ತಾಗಿಲ್ಲ. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ನೋವನ್ನ ತರೋವರೆಗೂ ನಮಗೆ ಗೊತ್ತಾಗಲ್ಲ. ನೋವು ಯಾಕೆ? ಪಶ್ಚಾತ್ತಾಪ ಪಡೋದಕ್ಕೆ. ನೋವು ಯಾಕೆ? ಮನಸ್ಸನ್ನ ಬದಲಾಯಿಸಿಕೊಳ್ಳುವುದಕ್ಕೆ ನೋವು. ಹಾಗಾಗಿ ದೇವರು ಹೊಡಿತಿದ್ದಾರೆ, ದೇವರು ನೋವು ಕೊಡ್ತಿದ್ದಾರೆ ಅಂತಂದ್ರೆ ಅರ್ಥ ಏನೋ ಗೊತ್ತಾ ಪ್ರಿಯರೇ? ದೇವರು ಅವಕಾಶ ಕೊಡ್ತಿದ್ದಾರೆ, ದೇವರು ಸಮಯ ಕೊಡ್ತಿದ್ದಾರೆ. ಯಾಕೆ? ಬದಲಾಗೋದಕ್ಕೆ. ಬದಲಾಗೋವರೆಗೂ ನಮಗೆ ನೋವಿನ ಅರಿವು ನಮಗೆ ಗೊತ್ತಾಗಲ್ಲ ಪ್ರಿಯರೇ. ದೇವರು ಬಂದು ಹೊಡೆಯೋವರೆಗೂ ನಾವು ಮಾಡಿರುವಂತ ತಪ್ಪಿನ ಅರಿವು ನಮಗೆ ಗೊತ್ತಾಗಲ್ಲ. ಇದು ಒಂದನೇ ತರ ಬೇಗ ತಿಳ್ಕೊಳ್ತಾರೆ, ಆದ್ರೆ ಅದನ್ನ ಆಕ್ಸೆಪ್ಟ್ ಮಾಡಲ್ಲ. ಆಕ್ಸೆಪ್ಟ್ ಮಾಡಬೇಕು ಅಂತಂದ್ರೆ ಏನಾಗಬೇಕು? ನೋವಾಗಬೇಕು, ದೇವರು ಹೊಡಿಬೇಕು. ದೇವರು ಹೊಡಿಯೋವರೆಗೂ ಕೂಡ ಜನರಿಗೆ ಅರ್ಥ ಆಗಲ್ಲ. ಹಾಗಾಗಿ ಪ್ರಿಯರೇ, ದೇವರ ಹತ್ರ ಯಾವಾಗ್ಲೂ ಕೂಡ ನಾವು ಹೋಗ್ಬಿಟ್ಟು ದೇವರೇ ನನಗೆ ನ್ಯಾಯ ಮಾಡು ಅಂತ ದೇವ್ರನ್ನ ಯಾವತ್ತೂ ಕೇಳಬಾರ್ದು. ಕೇಳಿ ಮತ್ತೆ, ದೇವರೇ ನನಗೆ ನ್ಯಾಯ ಕೊಡು ಎಂಬುದಾಗಿ ದೇವರನ್ನ ಯಾವತ್ತೂ ನಾವು ಕೇಳಬಾರದು. ಯಾಕೆ ಅಂತಂದ್ರೆ ದೇವರೊಂದು ವೇಳೆ ನಮಗೆ ನ್ಯಾಯ ಕೊಟ್ರೆ ನಾವೆಲ್ಲರೂ ನರಕದಲ್ಲಿರ್ಬೇಕು. ನ್ಯಾಯದ ಪ್ರಕಾರವಾಗಿ ನೋಡಿದ್ರೆ ನಾವೆಲ್ಲರೂ ಎಲ್ಲಿರ್ಬೇಕು? ನರಕದಲ್ಲಿರ್ಬೇಕು. ಯಾಕಂದ್ರೆ ಅದು ನ್ಯಾಯ. ನಾವು ಮಾಡಿರುವಂತ ತಪ್ಪಿಗೆ ನ್ಯಾಯ ಏನು? ನರಕಕ್ಕೆ ಕಳಿಸೋದು ನ್ಯಾಯ. ದೇವರನ್ನ ಯಾವತ್ತೂ ಕೂಡ ಪ್ರೇರಣೆ ನಾವು ಕೇಳಬೇಕಾದಂಥದ್ದು ಏನೋ ಗೊತ್ತಾ? ದೇವರೇ ನಿನ್ನ ಕೃಪೆ ನನಗೆ ಕೊಡು, ನಿನ್ನ ಕೃಪೆ ನನಗೆ ಕೊಡು. ಯಾಕೆಂತಂದ್ರೆ ಈ ಕೃಪೆಯಲ್ಲೇ ಏನಿರುತ್ತೆ? ಕ್ಷಮಾಪಣೆ ಇರುತ್ತೆ. ಈ ಕೃಪೆಯಲ್ಲೇ ಏನಿರುತ್ತೆ? ನೋವಿರುತ್ತೆ. ಈ ಕೃಪೆಯಲ್ಲೇ ಏನಿರುತ್ತೆ? ನೋವನ್ನ ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿಗಳಿರ್ತವೆ. ದೇವರನ್ನ ಯಾವತ್ತು ನ್ಯಾಯ ಕೇಳಬಾರ್ದು ನಾವು. ದೇವರೇ ನಿನ್ನ ಕೃಪೆ ನನಗೆ ಕೊಡು, your grace is sufficient. ಇದು ಮೊದಲನೇದು. ಎರಡನೆಯದು ತುಂಬಾ ವಿಚಿತ್ರವಾದಂಥದ್ದು. ಎರಡನೆಯ ನೋವಿದೆ ನೋಡಿ, ಅದು ತುಂಬಾ ವಿಚಿತ್ರವಾದಂಥದ್ದು. ಎಂತ ವಿಚಿತ್ರವಾದದ್ದು ಅಂತಂದ್ರೆ, ದೊಡ್ಡ ನೋವನ್ನ ತಪ್ಪಿಸೋದಕ್ಕೆ ಚಿಕ್ಕ ನೋವು ಮಾಡೋದು. ಹೆಂಗೆ ಗೊತ್ತಾ? ನೋವು ದೊಡ್ಡ ನೋವನ್ನ ತಪ್ಪಿಸೋದಕ್ಕೆ ದೇವರು ಚಿಕ್ಕ ನೋವು ಮಾಡ್ತಾರೆ. ದಬಾ ಕಣ್ಣಿಗೆ ಬಿದ್ವಿ ಅಂತ ಅಂದ್ಕೊಳ್ಳಿ, ಹಿಂಗೇ ನಿಂತ್ಕೊಂಡಿರೋ ನಾನು ಹಿಂಗೇ ಬಿದ್ದೆ ಅಂತ ಅಂದ್ಕೊಳ್ಳಿ, ನೋವು ಜಾಸ್ತಿ ಆಗತ್ತಾ? ಅಥವಾ ಈ ನಿಂತ್ಕೊಂಡಿರುವಂತ ನಾನು ಹಿಂದಕ್ಕೆ ಬಿದ್ರೆ ಅಪಾಯ ಜಾಸ್ತಿ ಆಗತ್ತಾ? ಯಾವುದು? ಮುಂದಕ್ಕೆ ಬಿದ್ರೆ ಜಾಸ್ತಿ ಆಗತ್ತಾ? ಹಿಂದಕ್ಕೆ ಬಿದ್ರೆ ಜಾಸ್ತಿ ಆಗತ್ತಾ? ಮುಂದಕ್ಕೆ ಬಿದ್ರೆ ಜಾಸ್ತಿ ಆಗತ್ತಾ? ಹಿಂದಕ್ಕೆ ಬಿದ್ರೆ ಜಾಸ್ತಿ ಆಗತ್ತಾ? ಮುಂದಕ್ಕೆ ಬಿದ್ರೆ ಮೂಗು ಹೊಡೆದೋಗುತ್ತೆ, ಹಲ್ಲು ಹೊಡೆದೋಗುತ್ತೆ, ಏನಂತಾರೆ ಹಣೆ ಹೊಡೆದೋಗುತ್ತೆ, ಈ ಎದೆ ಕಾಲು ಏನಿದೆ ಎಲ್ಲೆಲ್ಲ ನೋವಾಗುತ್ತೆ. ಹಿಂದೆ ಬಿದ್ದೆ ಅಂತ ಅಂದ್ಕೊಳ್ಳಿ, ಇಲ್ಲ ಆಗುವಂತ ನೋವಿಗಿಂತ ಕಡಿಮೆ ನೋವು ಹಿಂದೆ ಆಗುತ್ತೆ. ಅರ್ಥ ಆಯ್ತಾ? ಮುಂದೆ ಆಗುವಂತ ನೋವಿಗಿಂತ ಕಡಿಮೆ ನೋವು ಹಿಂದೆ ಆಗುತ್ತೆ. ದೇವರು ಕೂಡ ಏನ್ ಮಾಡ್ತಾರೆ ನಮ್ಮ ಜೀವನದಲ್ಲಿ ಅಂತಂದ್ರೆ ನೋವು ಕೊಡ್ತಾರೆ. ಎಂಥ ನೋವು ಅಂತಂದ್ರೆ ದೊಡ್ಡ ನೋವನ್ನ ಅನುಭವಿಸದೇ ಇರುವಷ್ಟು ಚಿಕ್ಕ ನೋವನ್ನ ದೇವರು ಕೊಡ್ತಾರೆ. ಪೌಲನು ನಮ್ಮೆಲ್ಲರಿಗೂ ಗೊತ್ತಾ? ಪೌಲನು ಒಂದು ಮಾತು ಹೇಳ್ತಾರೆ, ನನ್ನ ದೇಹದಲ್ಲಿ ಒಂದು ಶೂಲವಿದೆ ಅಂತ. ಕೊರಿಂಥದವರಿಗೆ ಬರೆದಂತಹ 2ನೇ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನದಿಂದ
ಈ ಕಾರಣದಿಂದಲೂ ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆ. ನನ್ನ ಶರೀರದಲ್ಲಿ ಏನಿದೆ? ಒಂದು ಶೂಲ ಇದೆ. ಶೂಲ ಅಂತಂದ್ರೆ ಏನ್ ಗೊತ್ತಾ ಪ್ರಿಯರೇ? ಸೈನಿಕರ ಕೈಗಳಲ್ಲಿತ್ತು. ಏನಂತ ದೊಡ್ಡ ಕಡ್ಡಿ ಇಟ್ಕೊಂಡು ಮೇಲೆ ಶಾರ್ಪ್ ಆಗಿರುವಂತ ಒಂದು ಆಬ್ಜೆಕ್ಟ್ ಇರುತ್ತೆ. ಸ್ಪೇರ್, ಇಂಗ್ಲಿಷ್ ಅಲ್ಲಿ ಸ್ಪೇರ್ ಅಂತಾರೆ, ಅದನ್ನು ಶೂಲ. ಪೌಲನ್ ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ನನ್ನ ದೇಹದಲ್ಲಿ ಏನಿದೆ? ಒಂದು ಶೂಲವಿದೆ. ಶೂಲ ಇದೆ ಅಂತಂದ್ರೆ ಏನರ್ಥ? ನೋವಿದೆ. ನನ್ನ ದೇಹದಲ್ಲಿ ಏನಿದೆ? ನೋವು ಆಲ್ರೆಡಿ ಇದೆ. ನೋವು ಆಲ್ರೆಡಿ ಇದೆ. ಇವಾಗ ಪೌಲನ್ ಹೋಗ್ಬಿಟ್ಟು ದೇವರನ್ನ ಕೇಳ್ತಿದ್ದಾನೆ, ದೇವರೇ ನನಗೆ ನೋವು ಜಾಸ್ತಿ ಆಗ್ತಿದೆ, ಸ್ವಲ್ಪ ಶೂಲ ತೆಗಿತೀಯ? ನೋವು ಜಾಸ್ತಿ ಆಗ್ತಿದೆ, ಸ್ವಲ್ಪ ಈ ಶೂಲ ನನ್ನ ದೇಹದಲ್ಲಿ ಇದೆಯಲ್ಲ, ತುಂಬಾ ಹಿಂಸೆ ಕೊಡ್ತಿದೆ, ಸ್ವಲ್ಪ ತೆಗಿತೀಯ ಅಂತಂದ್ರೆ, ಅವಾಗ ದೇವರು ಹೇಳ್ತಾರೆ, ನಾನ್ ತೆಗೆದೆ ಅನ್ಕೋ, ನಾನ್ ನಿನ್ ಶರೀರದಲ್ಲಿರುವಂತಹ ಶೂಲವನ್ನ ನಿಜವಾಗ್ಲೂ ತೆಗೆದೇನೆ ಅಂತ ಅಂದ್ಕೋ, ನೀನ್ ದಾರಿ ತಪ್ಪೋಗ್ತೀಯ, ನೀನ್ ದಾರಿಯಲ್ಲಿರಲ್ಲ, ನೀನ್ ನನ್ನಿಂದ ದೂರ ಆಗ್ತೀಯ, ನನ್ನ ಕೆಲಸಗಳಲ್ಲಿ ನೀನ್ ಇರಲ್ಲ. ನೀನು ದಾರಿ ತಪ್ಪದೆ ಇರಬೇಕು ಅಂತಂದ್ರೆ ನಿನ್ನ ದೇಹದಲ್ಲಿ ಏನಿರಬೇಕು? ಶೂಲ ಇರಬೇಕು. ಹೌದಾ ದೇವ್ರೆ? ಹಾಗಾದ್ರೆ ಓಕೆ, ನನ್ನ ದೇಹದಲ್ಲಿ ನಾನು ಆ ಶೂಲವನ್ನ ಇಟ್ಕೊಳ್ತೇನೆ. ಮತ್ತೆ ಪ್ರಾರ್ಥನೆ ಮಾಡ್ತಿದ್ದಾನೆ ಪೌಲನು, ದೇವ್ರೆ ಶೂಲ ಇಟ್ಟಿದ್ಯಾ, ತೆಗಿ ಅಂತ ನಾನು ಕೇಳಲ್ಲ, ಆದ್ರೆ ಏನಾಗ್ತಿದೆ ಗೊತ್ತಾ? ನೋವು ಜಾಸ್ತಿ ಆಗ್ತಿದೆ, ಏನ್ ಮಾಡ್ಲಿ? ನೋವು ಜಾಸ್ತಿ ಆಗ್ತಿದೆ, ತಡ್ಕೊಳಕ್ ಆಗ್ತಿಲ್ಲ. ಶೂಲ ಇದೆ, ತೆಗಿ ಅಂತಾನು ನಾನು ಕೇಳಲ್ಲ, ಬಟ್ ನೋವು ಜಾಸ್ತಿ ಆಗ್ತಿದೆ, ಏನ್ ಮಾಡ್ಲಿ ಅಂತಂದ್ರೆ 9ನೇ ವಚನದಲ್ಲಿ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. 12ನೇ ಅಧ್ಯಾಯ 9ನೇ ವಚನ. ಏನ್ ಮಾಡಬೇಕು ಅಂತಂದ್ರೆ ಅವಾಗ ದೇವರು ಹೇಳ್ತಿದ್ದಾರೆ, ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಕೃಪೆಯೇ ನಿನಗೆ ಸಾಕು. ದೇವರು, ಪೌಲನು ದೇವರ ಹತ್ರ, ದೇವರ ನನಗೆ ಈ ಶೂಲ, ಈ ನೋವು ತೆಗೆದಾಕು ಅಂತಂದ್ರೆ ನೋವು ತೆಗಿತಿಲ್ಲ. ದೇವರು ಏನ್ ಮಾಡ್ತಿದ್ದಾರೆ? ಕೃಪೆ ನಿನಗಿರುತ್ತೆ, ನಿನ್ ಜೊತೆಗೆ ನಾನು ಕೃಪೆ ಇರುತ್ತೆ. ಕೇಳಿದ ಪ್ರಶ್ನೆ ಏನು? ದೇವ್ರು ಕೊಡ್ತಿರೋ ಉತ್ತರ ಏನು? ದೇವ್ರ ಪೌಲನ್ ಏನ್ ಕೇಳಿದಾನೆ? ದೇವ್ರೇ ತೆಗೆದಾಕು. ದೇವ್ರ ಏನ್ ಹೇಳ್ಬೇಕು? ಹೌದೋ ಇಲ್ಲೋ ಹೇಳ್ಬೇಕು. ಹೌದಾ, ತೆಗಿತೀನಿ ಅಥವಾ ತೆಗಿಯ. ದೇವ್ರ ಏನ್ ಹೇಳ್ತಿದ್ದಾರೆ? ನನ್ನ ಕೃಪೆ ನಿನಗೆ. ಏನ ಉತ್ತರ? ಏನು ಉತ್ತರ ಸರ್ ಅದು? ಏನ್ ಅರ್ಥ ಮಾಡ್ಕೋಬೇಕು ಇವಾಗ ನಾವು ಅದರಿಂದ? ನನ್ನ ಕೃಪೆ ನಿನಗೆ ಏನು ಅರ್ಥ ಗೊತ್ತಾ ಪ್ರಿಯರೇ? ನಿನ್ನಲ್ಲಿರುವಂತಹ ಶೂಲ ನಾನು ತೆಗಿಯಲ್ಲ, ನಿನ್ನೊಳಗಿದೆಯಲ್ಲ ಆ ಶೂಲ ನಿನ್ನಿಂದ ನಾನು ತೆಗಿಯಲ್ಲ. ನಿನಗೆ ನೋವಾಗ್ತಿದೆ ಅಂತ ನೀನ್ ಹೇಳ್ತಿದ್ಯಲ್ಲ, ಆ ನೋವನ್ನ ಸಹಿಸಿಕೊಳ್ಳುವ ಕೃಪೆ ನಾನು ನಿನಗೆ ಕೊಡ. ಮತ್ತೆ ಆ ಶೂಲವನ್ನ ನಾನು ತೆಗಿಯಲ್ಲ, ಆ ನೋವು ಅಂತಿದೆಯಲ್ಲ, ಆ ನೋವನ್ನ ಸಹಿಸಿಕೊಳ್ಳುವಷ್ಟು ಕೃಪೆ ನಾನು ನಿನಗೆ ಕೊಡ್ತೇನೆ. ಕೃಪೆ ಅಂತಂದ್ರೆ ಯಾವತ್ತು ನೆನಪಿಟ್ಕೊಳ್ಳಿ, ಕೃಪೆ ಅಂತಂದ್ರೆ ನಮಗಿರುವಂತ ನೋವನ್ನ ಯಾವತ್ತು ದೇವರು ತೆಗಿಯಲ್ಲ. ಕೃಪೆ ಅಂತಂದ್ರೆ ಆ ನೋವನ್ನ ಸಹಿಸಿಕೊಳ್ಳುವ ಶಕ್ತಿ ದೇವರು ನಮಗೆ ಕೊಡ್ತಾರೆ, ಅದನ್ನ ತಡ್ಕೊಳ್ಳುವಂತ ಶಕ್ತಿ ನಮಗೆ ದೇವರು ಕೊಡ್ತಾರೆ. ಗಾಡ್ ವಿಲ್ ಗಿವ್ ಅಸ್ ಎ ಬೇರಿಂಗ್ ಕೆಪಾಸಿಟಿ. ಆ ನೋವನ್ನ ತಡ್ಕೊಳ್ಳುವಂತ ಶಕ್ತಿ ದೇವರೇ. ತೆಗೆದು ಬಿಟ್ರೆ ಹೋಗ್ಬಿಡ್ತಲ್ಲ, ನೋವೇ ಇರಲ್ವಲ್ಲ. ನೋವೇ ಇಲ್ಲ ಅಂತಂದ್ರೆ ನೀನಿರಲ್ಲ, ನೋವೇ ಇಲ್ಲ ಅಂತಂದ್ರೆ ನೀನಿರಲ್ಲ. ನೀನಿರ್ಬೇಕು ಅಂತಂದ್ರೆ ನೋವಿರ್ಬೇಕು. ನೋವಿದೆ ಅಂತ ನೀನ್ ಹೇಳ್ತಿದ್ಯಲ್ಲ, ಅದಕ್ಕೆ ನಿನಗೆ ನಾನು ಏನ್ ಕೊಡ್ತಿದ್ದೇನೆ? ಕೃಪೆ ಕೊಡ್ತಿದ್ದೇನೆ. ಅಂದ್ರೆ ದೊಡ್ಡ ನೋವಿಗಿಂತ ಚಿಕ್ಕ ನೋವು ಒಳ್ಳೇದೇ ತಾನೆ. ದೊಡ್ಡದು ನೋವು. ಪೌಲನೇ ನಿನ್ನ ದೇಹದಲ್ಲಿ ಶೂಲ ತೆಗೆದ್ರೆ ಏನಾಗ್ತೀಯ ಗೊತ್ತಾ? ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ಅದಕ್ಕೆ ನಿನ್ನ ದೇಹದಿಂದ ಅದನ್ನ ನಾನು ತೆಗಿಯಲ್ಲ. ಆದ್ರೆ ನಾನು ನಿನಗೇನ್ ಕೊಡ್ತೇನೆ? ಕೃಪೆ ಕೊಡ್ತೇನೆ. ನಿನಗೆ ನಾನು ಕೃಪೆ ಕೊಡ್ತೇನೆ. ಇಂಡಿಯಾದಲ್ಲಿ ತಾಯಿ ಲೇಬರ್ ಪೇನ್ ಸ್ಟಾರ್ಟ್ ಆಯ್ತು ಅಂತ ಅಂದ್ಕೊಳ್ಳಿ, ಅಂದ್ರೆ ಏನಂತಾರೆ, ಡೆಲಿವರಿ ಟೈಮಲ್ಲಿ ತಾಯಿಗೆ ನೋವು ಸ್ಟಾರ್ಟ್ ಆಯ್ತು ಅಂತ ಅಂದ್ಕೊಳ್ಳಿ. ಸುತ್ತಮುತ್ತಲು ಯಾರು ಒಂದು ಗಂಡು ಹುಳನ ಇಡಲ್ಲ, ಗಂಡಸರನ್ನ ಇಡೋದೇ ಇಲ್ಲ. ಹೋಗು 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 ನೀನು ಇರಬಾರ್ದು ಸುತ್ತ ಲೇಡೀಸ್ದು ಅಂತ ಎಲ್ಲರನ್ನ ಕಳಿಸ್ಬಿಡ್ತಾರೆ.
ಹೌದಾ? ಅಮೆರಿಕದಲ್ಲಿ ಆತರ ಇಲ್ಲ ಪ್ರಿಯರೇ, ಅಮೆರಿಕದಲ್ಲಿ ಆತರ ಇಲ್ಲ. ಆಪರೇಷನ್ ಮಾಡ್ಬೇಕಾದ್ರೆ ಆಪರೇಷನ್ ಥಿಯೇಟರ್ ಒಳಗಡೆ ಒಬ್ಬನ್ನ ಮಾತ್ರ ಕಳಿಸ್ತಾರೆ. ಯಾರು? ಯಜಮಾನ. ಇವನ್ ಬಂದೇನ್ ಮಾಡ್ತಾನೆ? ಇವನ್ ಬಂದೇನ್ ಆಪರೇಷನ್ ಮಾಡ್ತಾನ ಇಲ್ಲ ಏನಾರು ಏನ್ ಮಾಡ್ತಾನೆ ಇವನು? ಏನು ಮಾಡಲ್ಲ. ಇವನ್ ಏನ್ ಮಾಡ್ತಾನೆ ಗೊತ್ತಾ? ಒಳಗ್ ಬಂದು ಹೆಂಡತಿ ಮಲಗಿದ್ರೆ ಆ ಹೆಂಡತಿ ತಲೆ ಪಕ್ಕದಲ್ಲಿ ಒಂದು ಚೇರ್ ಹಾಕ್ತದೆ. ಚೇರ್ ಹಾಕೊಂಡು ಕೂತ್ಕೊಂಡು ಗಂಡ ಹೆಂಡತಿ ಕೈ ಇಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇರ್ತಾನೆ. ಏನೋ ಮಾತಾಡ್ತಾ ಇರ್ತಾನೆ. ಲೇಬರ್ ಪೈನ್, ಹೆಂಡತಿಗೆ ತಾಯಿಗೆ ಪೈನ್ ಜಾಸ್ತಿ ಆಗ್ತಿರುತ್ತೆ. ಅವಾಗ ಗಂಡ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣಲ್ಲೇ ಕಣ್ಣಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಹೆಂಡತಿಗೆ ಹೆಂಗಿರುತ್ತೆ ಗೊತ್ತಾ ಪ್ರಿಯರೇ? ಆ ನೋವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಸಿಗುತ್ತೆ. ಅರ್ಥ ಆಯ್ತಾ? ಆ ನೋವನ್ನ ಆ ನೋವನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಶಕ್ತಿ ಸಿಗುತ್ತೆ. ದೇವರು ಕೂಡ ನಮಗೆ ಕೊಡೋದದೇ. ದೇವರ ಕೃಪೆ ಅಂತಂದ್ರೆ ಇದೆ. ದೇವರು ನಮಗೆ ನೋವನ್ನ ತೆಗಿಯಲ್ಲ. ಅರ್ಥ ಆಗ್ತಿದೆ ಪ್ರೇರೆ? ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಳ್ತಿದ್ದೇನೆ. ಸುಮ್ಮನೆ ನಾನು ಏನು ಹೇಳ್ತಿದ್ದೇನೆ ಅಂತಲ್ಲ, ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಳ್ತಿದ್ದೇನೆ. ದೇವರು ನಮಗೆ ನೋವು ತೆಗಿಯಲ್ಲ. ದೇವರು ನಮಗೆ ನೋವು ಖಂಡಿತ ತೆಗಿಯಲ್ಲ. ಏನ್ ಮಾಡ್ತಾರೆ? ನೋವನ್ನ ಸಹಿಸಿಕೊಳ್ಳುವ ಕೃಪೆ ನಮಗ್ ಕೊಡ್ತಾರೆ. ನಿನಗ್ ನೋವಿರುತ್ತೆ, ನೋವು ತೆಗಿತೀನಿ ಅಂತ ನೋವಿರುತ್ತೆ. ಆ ನೋವಲ್ಲಿ ಗಂಡ ಪಕ್ಕದಲ್ಲಿ ಕೈ ಇಟ್ಕೊಂಡು ಏನಾಗಲ್ಲ, ನಾನು ಇದ್ದೇನೆ ನಿನ್ ಜೊತೆಗೆ, ಈ ತರ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಹೆಂಡತಿಗೆ ಹೆಂಗಾದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾಳೋ, ಅದೇ ತರ ದೇವರು ಕೂಡ ನಮ್ಮ ಪಕ್ಷದಲ್ಲಿ ನಿಂತುಕೊಂಡು ಏನಾಗಲ್ಲ, ನಿನ್ ಜೊತೆಗೆ ನಾನು ಇದೀನಲ್ಲ. ಈ ನೋವಿಗೆ ನೀನ್ ಹಿಂಗೆ ಅಂದ್ಬಿಟ್ರೆ ದೊಡ್ಡ ನೋವಿದೆ. ಯಾರು ಹೇಳ್ತಿದ್ದಾರೆ ಆ ಮಾತುಗಳು? ನೋವೇ ಗೊತ್ತಿಲ್ದಿರುವಂತವ್ರು ಹೇಳ್ತಿದಾರ? ಎಲ್ಲಾ ನೋವನ್ನು ಅನುಭವಿಸಿರುವಂತ ಯೇಸುಸ್ವಾಮಿ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಿದ್ದಾರೆ, ನಾನ್ ಪಟ್ಟಿರೋ ನೋವು ಮುಂದೆ ನಿನ್ಗೆ ಎಷ್ಟೋ, ನಾನು ಅನುಭವಿಸಿರುವಂತ ನೋವು ಮುಂದೆ ನಿನ್ಗೆ ಎಷ್ಟು. ಹೌದಾ? ತಲೆ ಕೆಡ್ಸ್ಕೊಬೇಡ, ನಾನು ಇದ್ದೀನಿ ನಿನ್ ಪಕ್ಕದಲ್ಲಿ, ಬಾ 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 ಬಾ, ಜಾಸ್ತಿ ಟೆನ್ಷನ್ ತಗೋಬೇಡ, ನಾನಿದ್ದೇನೆ ನಿನ್ ಜೊತೆಗೆ. ನೋವನ್ನು ಸಹಿಸಿಕೊಳ್ಳುವ ಕೃಪೆ ದೇವ್ರು ಕೊಡ. ಇದು ಎರಡನೇ ತರ. ಇದು ಸೆಕೆಂಡ್ ಕ್ಯಾಟಗರಿ. ದೊಡ್ಡ ನೋವಿಂದ ಕಾಪಾಡೋದಕ್ಕೆ ದೊಡ್ಡದು ನೋವು, ಆದ್ರೆ ಅದರಿಂದ ಕಾಪಾಡೋದಕ್ಕೆ ಚಿಕ್ಕ ನೋವನ್ನ ದೇವರು ಕೊಡ್ತಾರೆ. ಮೂರನೇದು ಒಂದು ಮುದುಕ ಇದ್ದಾನೆ. ಒಂದು ಮುದುಕ ಇದ್ದಾನೆ. ರಾತ್ರಿ ಕತ್ಲಲ್ಲಿ ಅಡವಿಗೆ ಹೋಗ್ತಿದ್ದಾನೆ. ಅಡವಿಗೆ ಹೋಗ್ಬಿಟ್ಟು ಒಂದು ಬಂಡೆ ಇದೆ, ಆ ಬಂಡೆ ಹತ್ರ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಿದ್ದಾನೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮುದುಕ, ಅಡವಿ, ಬಂಡೆ, ಪ್ರಾರ್ಥನೆ ಮಾಡ್ತಿದ್ದಾನೆ. ದೇವರೇ, ಬಲಿ ಅಲ್ವಾ, ಬಲಿ ಕೊಡ್ಬೇಕಲ್ವಾ ನನಗೆ, ಸರಿ ಏನ್ ತರ್ತೀಯ ಅಂದ್ರೆ ಅಂತ ಹೇಳ್ಬಿಟ್ಟು ಒಂದ್ 5 ನಿಮಿಷ ಸೈಲೆಂಟ್ ಆಗ್ಬಿಡೋರೆ. ಸ್ವಾಮಿ ಏನ್ ಸೈಲೆಂಟ್ ಆಗ್ಬಿಟ್ಟಿದ್ದೀರ, ಹೇಳಿ ಏನ್ ಬೇಕು ನಿಮ್ಗೆ, ಹೇಳಿ ನಿಮ್ಗೆ ಏನ್ ಬೇಕು ನಾನು ತಗೊಂಡ್ಬರ್ತೇನೆ ನಾಳೆ ಬೆಳಿಗ್ಗೆ. ಅದು ನನ್ಗೆ ಏನ್ ಬೇಕು ಅಂತಂದ್ರೆ ಅಂತ ಇನ್ನೊಂದ್ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟು. ಈ ಮುದುಕನಿಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ಇದೇನಿದು ಬಲಿ ಕೊಡೋದಕ್ಕೆ ಏನ್ ಬೇಕು ಅಂತ ಕೇಳ್ತಿದ್ರೆ ಹೇಳ್ತಿಲ್ಲ, ಸೈಲೆಂಟ್ ಆಗ್ತಿದ್ದೀರಾ. ನಿಮ್ಗೆ ಏನ್ ಬೇಕು ಹೇಳಿ ಅಂತ ಕೇಳ್ತಿದ್ರೆ ನಿಮ್ಗೆ ಯಾಕೆ ಸ್ವಾಮಿ ಏನು ಹೇಳ್ತಿಲ್ಲ, ಹೇಳಿ. ನೀವು ಹೇಳ್ದೇ ಇರೋಷ್ಟು ನಂಗೆ ನಿದ್ದೆ ಬರ್ತಿದೆ, ಟೆನ್ಷನ್ ಜಾಸ್ತಿ ಐತೆ, ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು, ವರ್ಷಿಪ್ ಮಾಡಕ್ ಹೋಗ್ಬೇಕು. ಏನ್ ಬೇಕು ಹೇಳಿ ನಿಮ್ಗೆ. ನಮ್ಗೆ ಆಳ್ಗಳಿದ್ದಾರೆ ತುಂಬಾ ಜನ, ಅವ್ರಿಗೆ ಹೇಳಿದ್ರೆ ಅವ್ರು ರೆಡಿ ಮಾಡ್ತಾರೆ. ಏನಿಲ್ಲ, ನನಗೆ ಚಿಕ್ಕ ಮಗು ಇದಾನಲ್ಲ, ಇದಾನೆ, ಅವನ್ನ ಬಲಿ ಕೊಡ್ತೀವಿ. ಅವಾಗ ಮುದುಕ ಏನಂದಿರ್ಬೋದು, ಅದ್ರ ಬೈಬಲ್ ಅಲ್ಲಿ ಇಲ್ಲ, ಏನಂದಿರ್ಬೋದು? ಬುದ್ಧಿ ಇದೆಯಾ ನಿನಗೆ? ಏನ್ ತಲೆ ಇತ್ಕೊಂಡೆ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು ಗೊತ್ತಾಗ್ತಿದ್ಯಾ? ಕುರಿನೋ ಹೋತಾನೋ ಎಮ್ಮೆನೋ ಏನೋ ಕೇಳಿದರೆ ನಾನು ಮಗನ, ಅವನು ಚಿಕ್ಕ ಮಗನ ಕೊಡ್ಬೇಕಾ? ಏನ್ ಮಾತಾಡ್ತಿದ್ರ ದೇವ್ರೆ? ಹೇಳಿರ್ಬೋದಾ? ಏನೋ ಗೊತ್ತಿಲ್ಲ, ಹೇಳಿರದೇ ಇರಬಹುದು. ಬಂದ ಮನೆಗೆ ಬರ್ತಾ ಇದ್ದಾನೆ, ಅಡವೆ ಬಿಟ್ಟು ಇನ್ನೇನ್ ಮನೆಗೆ ಬರ್ತಾ ಇದ್ದಾನೆ. ಭಾರದಿಂದ ದುಃಖದಿಂದ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಸುಸ್ತಾಗ್ಬಿಟ್ಟು ಬರ್ತಿದ್ದಾನೆ ಅಡವಿಯೊಳಗಿಂದ.
ಹೆಂಡತಿ ಕರೆದು ಎಲ್ಲಿಗೋಗಿದ್ರಿ, ಈ ಕತ್ಲಲ್ಲಿ ಎಲ್ಲಿಗೋಗಿದ್ರಿ? ಇಲ್ಲ ದೇವ್ರು ಬಂದಿದ್ರು, ಮಾತಾಡಿಸ್ತಿದ್ರು ಅದಕ್ಕೆ. ಹೌದಾ, ಏನಂದ್ರು? ಹೌದಾ, ಏನಂತಂದ್ರು? ನಾಳೆ ಬೆಳಿಗ್ಗೆ ಚಿಕ್ಕವನಿದ್ದಾನಲ್ಲ, ಚಿಕ್ಕವನ್ನ ಕರ್ಕೊಂಡೋಗಿ ಆರಾಧನೆ ಮಾಡ್ಬೇಕಾಗಿದೆ, ದೇವರನ್ನ ವರ್ಷಿಪ್ ಮಾಡ್ಬೇಕಂತ. ಎಲ್ಲಿ? ಯಾವ್ದೋ ಬೆಟ್ಟ ಹೇಳಿದ್ದಾರೆ, ನಾಳೆ ಬೆಳಿಗ್ಗೆ ಹೇಳ್ತೇನೆ ಬಿಡು. ಸರಿ, ಊಟ ರೆಡಿ ಆಗಿದೆ ಕೊಳ್ಳ? ಹೆಂಡತಿ, ಊಟ ರೆಡಿ ಆಗಿದೆ ಕೊಂಡ? ಬೇಡ ಬೇಡ ಬೇಡ, ಊಟ ತಿನ್ಬೇಕಂತ ನಂಗೆ ಅನಿಸ್ತಿಲ್ಲ, ಬೇಡ. ಹೋದ, ಮಲ್ಕೊಂಡ. ಬೆಳಿಗ್ಗೆನೇ ಎದ್ದು ಈ ಬಲಿ ಕೊಡೋಕೆ ಕಟ್ಟಿಗೆಗಳು ಬೇಕಲ್ಲ, ಕಟ್ಟಿಗೆಗಳು ರೆಡಿ ಮಾಡ್ಕೊಳ್ತಿದ್ರು. ಇವಾಗ ಆ ಮುದುಕನಿಗೆ ಲೆಕ್ಕ ಬೇಕು. ಏನ್ ಲೆಕ್ಕ? ಆ ಬಲಿ ಕೊಡುವಂತ ಬಲಿ ಸುಟ್ಟೋಗೋದಕ್ಕೆ ಎಷ್ಟು ಕಟ್ಟಿಗೆಗಳು ಬೇಕು ಅನ್ನೋ ಲೆಕ್ಕ. ಹೆಂಗ್ ಲೆಕ್ಕ ಹಾಕ್ತಾನೆ ಆ ಮುದುಕ? ಅವ್ರ ಮಗ ಸುಟ್ಟೋಗೋದಕ್ಕೆ ಎಷ್ಟು ಕಟ್ಟಿಗೆಗಳು ಬೇಕು ಅಂತ ಹೆಂಗ್ ಲೆಕ್ಕ ಹಾಕ್ತಾನೆ? ತಗೊಂಡ, ಕತ್ತೆ ಮೇಲಿಟ್ಟ, ಚಿಕ್ಕ ಮಗನ ಕರೆದ, ಬಾರ ಹೋಗೋಣ. ಎಲ್ಲಿಗಪ್ಪ? ಬಾರ ಹೋಗೋಣ. ಹೋದ್ರು, ಜೊತೆಗೆ ಇಬ್ರು ಆಳುಗಳನ್ನ ಕರ್ಕೊಂಡು ಹೋದ್ರು. ಹೋಗಿ ಇನ್ನೇನ್ ಬೆಟ್ಟ ಹತ್ರ ಬಂದಿದೆ ಅಂದಿದ ತಕ್ಷಣ ನೀವಿಲ್ಲೇ ಇರ್ರಿ. ಯಾರು ಆಳುಗಳಿದ್ದೀರಲ್ಲ ನೀವಿಬ್ರು, ನೀವಿಲ್ಲೇ ಇರ್ರಿ, ನಾನು ನನ್ನ ಮಗ ಇಬ್ರು ಬೆಟ್ಟ ಹತ್ತು ಹೋಗ್ತೇವೆ. ಬೆಟ್ಟ ಹತ್ತು ಹೋಗ್ತಾ ಇದ್ದಾರೆ. ಯಾರು? ಈ ಮುದುಕನ ಚಿಕ್ಕ ಮಗ ಹೋಗ್ತಾ ಇರ್ಬೇಕಾದ್ರೆ ಈ ಚಿಕ್ಕ ಹುಡುಗ ಕೇಳ್ತಿದ್ದಾರೆ, ಡ್ಯಾಡಿ ಚಾಕು ಇದೆ, ಸುಡಕ್ಕೆ ಬೆಂಕಿ ಇದೆ, ಕಟ್ಟಿಗೆಗಳೂ ಇದಾವೆ, ಮತ್ತೆ ನಿನಗೆ ಬೆಟ್ಟದಲ್ಲಿ ಏನ್ ಸಿಗುತ್ತೆ ಅಂತ ಡ್ಯಾಡಿ ನೀನ್ ಹಂಗೆ ಹೋಗ್ತಿದ್ಯಾ ಬಲಿ ಕೊಡಕ್ಕೆ? ಏನೋ ತಗೊಂಡು ಹೋಗ್ಬೇಕು ತಾನೆ ಅಂತ ಡ್ಯಾಡಿನ ಕೇಳಿದ ತಕ್ಷಣ ಡ್ಯಾಡಿ ಹೇಳ್ತಿದ್ದಾರೆ, ದೇವ್ರು ನೋಡ್ಕೊಳ್ತಾರೆ ಬಪ್ಪ, ದೇವ್ರು ನೋಡ್ಕೊಳ್ತಾರೆ ಬಾ. ಹೋದ್ರು, ಬೆಟ್ಟ ಹತ್ತಿದ್ರು, ದೇವರನ್ನ ಕೊಂಡಾಡಿದ್ರು. ಇವಾಗ ದೇವರಿಗೋಸ್ಕರ ಬಲಿಪೀಠ ಕಟ್ತಿದ್ದಾನೆ. ಯಾರು? ಈ ಮುದುಕ ಬಲಿಪೀಠ ಕಟ್ತಿದ್ದಾನೆ. ಈ ದೊಡ್ಡದಾಗ ಕಟ್ತಿದ್ದಾನೆ. ಮಗ ಕೇಳ್ತಿದ್ದಾನೆ, ಯಾಕೆ ಇಷ್ಟು ದೊಡ್ಡದು ಬೇಕಾ? ಇಷ್ಟು ದೊಡ್ಡದು ಯಾಕೆ ಕಟ್ತಿದ್ಯಾ? ನೀನ್ ಸುಮ್ನಿರು, ನೀನ್ ಕೂತ್ಕೋ, ನಾನು ಕಟ್ತಿದ್ದೀನಲ್ಲ, ನನಗ್ ಗೊತ್ತು, ನೀನ್ ಕೂತ್ಕೋ. ಬಲಿ ಕಟ್ತಿದ್ದಾನೆ, ಬಲಿಪೀಠ ಕಟ್ತಾ ಇದ್ದಾನೆ, ಕಟ್ಟಿಗೆಗಳನ್ನೆಲ್ಲ ಅದ್ರ ಮೇಲೆ ಹಾಕ್ತಿದ್ದಾನೆ. ಇನ್ನು ಅದ್ರ ಮೇಲೆ ಬಲಿ ಪಶುವನ್ನ ಹೋಗ್ತಿದ್ದಾನೆ. ಮೈ ಸನ್, ಮಗನೇ, ದೇವ್ರಿಗೆ ಬಲಿ ಕೊಡ್ಬೇಕಪ್ಪ. ಕೊಡೋಣ ಡ್ಯಾಡಿ, ದೇವ್ರಿಗೆ ಇಷ್ಟ ಆಗಿರುವಂತ ಬಲಿ ಕೊಡ್ಬೇಕ? ಖಂಡಿತ ಕೊಡೋಣ ಡ್ಯಾಡಿ, ಏನ್ ಬೇಕು ಹೇಳಿ. ಅಲ್ಲಪ್ಪ, ದೇವ್ರು ಬಲಿಯಾಗಿ ಕೇಳಿರುವಂತದ್ದು ನಿನ್ನೆ. ಅವಾಗ ಮಗ ಏನ್ ಹೇಳಿರ್ಬೋದು? ಸ್ವಲ್ಪ ಇಮ್ಯಾಜಿನ್ ಮಾಡು, ಸ್ವಲ್ಪ ಆ ಸ್ಥಿತಿಗೆ, ಆ ಇಬ್ಬರ ಮಧ್ಯದಲ್ಲಿ ನಾವು ಒಂದ್ ಸ್ವಲ್ಪ ಏನಂತಾರೆ, ಆ ಕಲ್ಲಿಂದೇನೋ, ಆ ಗಿಡದಿಂದೇನೋ, ಮರದಿಂದೇನೋ ನಿಂತ್ಕೊಂಡಿದ್ರೆ ಹೆಂಗ್ ಕಾಣಿಸ್ತಿರ್ಬೋದು? ಆ ಮಗನಿಗೆ ಆ ಮುದುಕ ಆತರ ಹೇಳಿದ ತಕ್ಷಣ ಏನಂದಿರ್ಬೋದು? ಆ ಹುಡುಗ, ಆ ಚಿಕ್ಕ ಮಗ, ಜೋಕ್ ಮಾಡ್ತಿದ್ಯಾ? ಜೋಕ ಚೆನ್ನಾಗಿದೆ. ಇವಾಗ ಹೇಳಿ, ಏನ್ ಮಾಡ್ಬೇಕು? ಇಲ್ಲ ನಿಜವಾಗ್ಲೂ ದೇವರೇ ಕೇಳಿದ್ದಾರೆ. ಎಷ್ಟೋ ಹೇಳಿ ಮಗನನ್ನ ಒಪ್ಪಿಸಿ, ಮಗನನ್ನ ಕೈ ಕಾಲು ಕಟ್ಟಿ ಆ ಬಲಿಪೀಠದ ಮೇಲೆ ಆ ಒಂದು ಕಟ್ಟಿಗೆಗಳ ಮೇಲೆ ಮಲಗಿಸಿ, ಅಪ್ಪನಿಗೆ ಕೈ ನಡುಗ್ತಿದೆ, ಮುದುಕನಿಗೆ ಕೈ ನಡುಗ್ತಿದೆ. ನಾನು ಕೈ ಎತ್ತುತ್ತಿದ್ದಾನೆ, ಎತ್ತಿ ನೇನು ಚುಚ್ಚಬೇಕು. ದೇವರು ಹೇಳ್ತಿದ್ದಾನೆ, ಹೇ ಮಿಸ್ಟರ್, ನಿಲ್ಸು. ನಿನ್ನ ಪಾಸ್ ಆದೆ. ಯಾವ್ದ್ರಲ್ಲಿ? ನಿನಗೆ ನಾನು ಕೊಟ್ಟಂತ ಪರೀಕ್ಷೆಯಲ್ಲಿ ನೀನು ಪಾಸ್ ಆದ್ನ. ಏನ್ ಮಾತಾಡ್ತಿದ್ದೀರಾ? ಈಗ ಹೇಳಿರೋದು ನಾನು ಮಾಡ್ತಾರೆ, ಮುಗಿಸಿದ್ಮೇಲೆ ಬಂದು ಮಾತಾಡೋಣ ಟೆನ್ಷನ್ ಅಲ್ಲಿ ಇದ್ದೇನೆ. ಇದು ಮುಗಿಸ್ತೇನೆ, ಇಷ್ಟೆಲ್ಲ ಪ್ರಿಪೇರ್ ಆಗಿದ್ದೇನೆ, ಇಷ್ಟೆಲ್ಲ ಹೆಂಡತಿಗೆ ಹೇಳ್ತಿರೋ ಬಂದಿದ್ದೇನೆ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ, ಬೆಟ್ಟ ಹತ್ತಿದ್ದೇನೆ, 45 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇನೆ, ಬಿಸಿಲು ಜಾಸ್ತಿ ಆಗ್ಬಿಟ್ಟು ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ, ನಾನು ಫಿಕ್ಸ್ ಆಗ್ಬಿಟ್ಟಿದ್ದೇನೆ. 1 ನಿಮಿಷ ನೀವು ಸೈಲೆಂಟ್ ಆಗಿರಿ, ನಾನು ಕೆಲಸ ಮುಗಿಸ್ಕೊಂಡು ನಿಮ್ಮ ಹತ್ರ ಬಂದು ಮಾತಾಡ್ತೀನಿ. ಇಲ್ಲ, ನಿಲ್ಸು, ನೀನ್ ಏನ್ ಮಾಡ್ತಿದ್ಯೋ ಅಲ್ಲೇ ನಿಲ್ಸು. ನಿನಗೆ ಕೊಟ್ಟ ಕೆಲಸದಲ್ಲಿ ನೀನು ನಂಬಿಗಸ್ತನ. ನಿನಗೊಂದು ಒಳ್ಳೆ ಪೋಸ್ಟ್ ಕೊಡ್ತೇನೆ. ಏನೋ ಗೊತ್ತಾ? ಇದಕ್ಕೊಂದು ಒಳ್ಳೆ ಪೋಸ್ಟ್ ಕೊಡ್ತೇನೆ. ಏನು ಗೊತ್ತಾ? ವಿಶ್ವಾಸಿಗಳಿಗೆ ತಂದೆ.
ಅಬ್ರಹಾಮನಿಗೆ ಇಷ್ಟೊತ್ತು ಆ ಮುದುಕನ ಬಗ್ಗೆ ನಾವು ಮಾತಾಡ್ಕೊಂಡಲ್ಲ, ಆ ಮುದುಕ ಅಬ್ರಹಾಮನು ಮಗನ ಪ್ರಾಣ ತೆಗೆಯುವಷ್ಟು ನೋವನ್ನ ಅನುಭವಿಸಿದ್ದಾನೆ ಅಂತಂದ್ರೆ ಅದಕ್ಕೆ ಪ್ರತಿಫಲ ದೇವರು ಕೊಟ್ಟಿದಾರ? ಏನ್ ಕೊಟ್ಟಿದ್ದಾರೆ?